ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೊಳ್ಳಿ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇದರಲ್ಲಿ KPSC ಹಿಡಿದು KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೆ ಇದ್ದರೂ ಪ್ಲೀಸ್ ಜಾಯ್ನ್ ಎಸ್. ಈ ಕೆಳಗಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ ನಂತರ ಈ ಕೆಳಗಿನ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಬಹುದು. ಇವತ್ತು ನಮ್ಮ ಐಡಾಸ್ ಫೋರಂ ವತಿಯಿಂದ ಯಾವ ಥರ ಮಾಡಿದ್ದೀವಿ ಅಂತಂದರೆ, ನಿಮ್ಗೆ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ಯಾವ ಥರಪ್ಪ ಅಂತಂದರೆ, ಎಲ್ಲ NCERT ವಿಡಿಯೋಗಳು, ಅದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸ್ ಬರುತ್ತೆ. ಇನ್ನು ಸೆಕೆಂಡನ್ನು ಎಲ್ಲ DSCRT ವಿಡಿಯೋಗಳು, ಅದೇ ರೀತಿ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಅದಲ್ಲದೆ ನಮ್ಮ ಪಾರ್ಟ್ ಬಂದುಬಿಟ್ಟು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಯಾವ ಥರ ಇರುತ್ತೆ ಅಂತ ಪ್ಲೇಲಿಸ್ಟ್ನಲ್ಲಿ ಕ್ವಶನ್ ಪೇಪರ್ಸ್ ಅಂತ ಬರುತ್ತೆ ನೋಡಿ. ಈ ಥರ ಪ್ಲೇಲಿಸ್ಟ್ನಲ್ಲಿ ಹೋದರೆ ಈಗಾಗಲೇ 100ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಮಾಡಲಾಗಿದೆ. ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ. 100ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಈಗ ಆಲ್ರೆಡಿ ಮಾಡಲಾಗಿದೆ. ಅಲ್ಲಿ ಕೂಡ ನೀವು ನೋಡ್ಬೋದು. ಪ್ರತಿಯೊಂದು SDA ಆಯಿತು, FDA, KS, PC, PSC ಇದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ವಿ. ಆಲ್ರೆಡಿ ಕಂಪ್ಲೀಟ್ ಆಗಿವೆ. FDA ಆಯಿತು, SDA ಕ್ವಶನ್ ಪೇಪರ್, GK ಪೇಪರ್ಗಳೆಲ್ಲ ಆಲ್ರೆಡಿ ಮುಗಿದು ಹೋಗಿವೆ. ಅಲ್ಲಿ ಕೂಡ ನೀವು ನೋಡ್ಬೋದು. ಯಾರು ನೋಡದೆ ಇದ್ದವರು ಪ್ಲೇಲಿಸ್ಟ್ನಲ್ಲಿ ಹೋಗಿ. ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಲಾಂಚ್ ಮಾಡಲಾಗುವುದು. ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು 2015ರಲ್ಲಿ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಭಾಗ 2. ಈಗಾಗಲೇ ಭಾಗ 1 ಮುಗಿದಿದೆ. ಭಾಗ 1 ಅಂತಂದರೆ 1ರಿಂದ 50 ಪ್ರಶ್ನೆಗಳನ್ನು ಭಾಗ 1 ಪಾರ್ಟ್ 1 ಅಂತ ಮಾಡ್ತಿದ್ವಿ. ಉಳಿದ 51ರಿಂದ 100 ಪ್ರಶ್ನೆಗಳು ಭಾಗ 2 ಆಗಿರುತ್ತೆ. ಯಾರು 1ನೇ ಪಾರ್ಟನ್ನು ನೋಡದೇ ಇದ್ದರು ಹಿಂದಿನ ಭಾಗವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿರುತ್ತೆ. ಅಲ್ಲಿ ಕೂಡ ನೀವು ನೋಡ್ಬೋದು ಇದರ ಕಂಟಿನ್ಯೂಸನ್ನು, ಹಿಂದಿನ ಭಾಗವನ್ನು. ಈಗ ಸ್ಟಾರ್ಟ್ ಮಾಡೋಣ. 51ನೇ ಪ್ರಶ್ನೆ ನೋಡಿ. ಜೋಗ ಫಾಲ್ಸ್ ಯಾವ ನದಿಯಲ್ಲಿದೆ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿ: ಕೃಷ್ಣ, ಕಾವೇರಿ, ಶರಾವತಿ, ಭೀಮಾ. ಜೋಗ ಜಲಪಾತ ಯಾವ ನದಿಗೆ ಉಂಟಾಗಿದೆ ನಿಮ್ಗೆ ಗೊತ್ತಿದೆ. ಶರಾವತಿ ನದಿಗೆ ಉಂಟಾಗಿದೆ. ಶರಾವತಿ ನದಿಗೆ ಜೋಗ ಜಲಪಾತ ಉಂಟಾಗಿದೆ. ಶರಾವತಿ ಇದು ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದೇ ರೀತಿ ನಮ್ಮ ಕರ್ನಾಟಕದ ಜಲಪಾತಗಳ ಜಿಲ್ಲೆ ಅಂತಂದು ಯಾವುದನ್ನು ಕರಿತೀವಿ ನಿಮ್ಗೆ ಗೊತ್ತಿರಬೇಕು. ಯಾವ ಜಿಲ್ಲೆಯಪ್ಪ ಅಂತಂದರೆ ಉತ್ತರ ಕನ್ನಡ ನೋಡಿ. ಜಲಪಾತಗಳ ಜಿಲ್ಲೆ ಅಂತ ಕರಿತೀವಿ. ಅಲ್ಲಿ ಯಾವ ಜಲಪಾತಗಳಿವೆ ಅಂತಂದರೆ ಲಾಲ್ಗುಳಿ, ಸಾತೋಡಿ ಇವು ಜಲಪಾತಗಳು ಕಾಳಿ ನದಿಗೆ ಉಂಟಾಗಿವೆ. ಯಾವ ನೋಡಿ, ಲಾಲ್ಗುಳಿ ಜಲಪಾತ ಇದು ಕೂಡ ಕಾಳಿ ನದಿಗೆ, ಸಾತೋಡಿ ಜಲಪಾತ ಕೂಡ ಕಾಳಿ ನದಿಗೆ. ಇನ್ನು ಉಂಚಳ್ಳಿ ಜಲಪಾತ ಅಂತ ಬರುತ್ತೆ, ಇದು ಅಘನಾಶಿನಿ ನದಿ ನೋಡಿ. ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿಗೆ ಉಂಟಾಗಿದೆ. ಇನ್ನು ಮಾಗೋಡು ಜಲಪಾತ ಯಾವ ನದಿಗೆ ಅಂತಂದರೆ ಬೇಡ್ತಿ ನದಿಗೆ ಉಂಟಾಗಿವೆ ನೋಡಿ. ಇವು ಪ್ರಮುಖ ಉತ್ತರ ಕನ್ನಡದಲ್ಲಿ ಬರುತ್ತೆ ಜಲಪಾತಗಳು, ಉತ್ತರ ಕನ್ನಡ. ಇನ್ನು ಕಾವೇರಿ ನದಿಗೆ ಉಂಟಾಗಿರೋ ಜಲಪಾತಗಳು ಯಾವ ಅಂತಂದರೆ ಗಗನಚುಕ್ಕಿ, ಭರಚುಕ್ಕಿ, ಹೊಗೆನಿಕಲ್ ಅಂತ ಬರುತ್ತೆ. ಹೊಗೆನಿಕಲ್ ಜಲಪಾತ ಕೂಡ ಕಾವೇರಿ ನದಿಗೆ ಉಂಟಾಗಿದೆ. ಇನ್ನು ಬರ್ಕೆನ್ ಫಾಲ್ಸ್ ಅಂತ ಕೇಳ್ತಿದ್ದಾನೆ ಈ ಇತ್ತೀಚೆಗೆ ಎಕ್ಸಾಮಲ್ಲಿ. ಬರ್ಕೆನ್ ಫಾಲ್ಸ್ ಯಾವ ನದಿಗೆ ಉಂಟಾಗಿದೆ ಅಂತ ಕೇಳ್ತಿದ್ದಾನೆ. ಬರ್ಕೆನ್ ಫಾಲ್ಸ್ ಅಂತಂದರೆ ಸೀತಾ ನದಿಗೆ ಉಂಟಾಗಿದೆ ನೋಡಿ. ಬರ್ಕೆನ್ ಫಾಲ್ಸು ಸೀತಾ ನದಿಗೆ ಉಂಟಾಗಿದೆ. ನೆಕ್ಸ್ಟ್ ನೋಡಿ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಕೇಳಿದ ನೋಡಿ. ನದಿಯ ಡಾಲ್ಫಿನ್ನು, ಮೊಸಳೆ, ಕತಾರ್ ಮೀನು, ಹಸಿರು ಕಪ್ಪೆ. ಯಾವುದಂತಂದರೆ ಡಾಲ್ಫಿನ್ ನೋಡಿ. ನದಿಯ ಡಾಲ್ಫಿನ್ ಆಪ್ಷನ್ ಎ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ನೋಡೋದ್ರೆ ನಿಮ್ಗೆ ಗೊತ್ತಿದೆ, ಹುಲಿ. 1973ಕ್ಕಿಂತ ಹುಲಿ ಆಗೋಕ್ಕಿಂತ ಮೊದಲು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಆಗಿತ್ತು ಅಂದರೆ ಸಿಂಹ ಆಗಿತ್ತು. 1973ರಲ್ಲಿ ಏನು ಮಾಡ್ತಾರೆ, ಪ್ರೊಜೆಕ್ಟ್ ಟೈಗರ್ ಅಡಿ ಬರುತ್ತೆ. ಪ್ರೊಜೆಕ್ಟ್ ಟೈಗರ್ ಅಂತ ಬರುತ್ತೆ. ಪ್ರೊಜೆಕ್ಟ್ ಟೈಗರ್ ಅಡಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಹುಲಿಯನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಯಾವುದಿತ್ತು ಅಂತಂದರೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಸಿಂಹ ಆಗಿತ್ತು. ಇನ್ನು ನಮ್ಮ ರಾಜ್ಯ ಪ್ರಾಣಿ ಯಾವುದಾಗಿ ಅಂತಂದರೆ ನಮ್ಮ ರಾಜ್ಯ ಪ್ರಾಣಿ ಆನೆ ನೋಡಿ. ಇನ್ನು ನಮ್ಮ ರಾಷ್ಟ್ರೀಯ ಹೂವು ಯಾವುದಂತಂದರೆ ಕಮಲ. ಇನ್ನು ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ಮರ ಅಂತಂದರೆ ಅರಳಿ ಮರ ನೋಡಿ. ನೆಕ್ಸ್ಟ್ ನೋಡಿ, ಪಂಪ, ರನ್ನ, ಪೊನ್ನರೆಂದರೆ ಕನ್ನಡ ಭಾಷೆಯ ಕವಿಗಳು, ವಾಸ್ತುಶಿಲ್ಪಿಗಳು, ರಾಜಕಾರಣಿಗಳು, ರಾಜರು ಅಂತ ಕೇಳಿದ್ದಾರೆ. ಇದು ನಿಮ್ಗೆ ಗೊತ್ತಿದೆ, ಸರಳಿದೆ. ಪಂಪ, ರನ್ನ, ಪೊನ್ನ ಇವರೆಲ್ಲರೂ ಕನ್ನಡ ಭಾಷೆಯ ಕವಿಗಳು. ಪಂಪ ಈತ ಬರೆದ ಕೃತಿ ಯಾವುದಂತಂದರೆ ವಿಕ್ರಮಾರ್ಜುನ ವಿಜಯ ಬರೀತಾನೆ. ಪಂಪ ವಿಕ್ರಮಾರ್ಜುನ ವಿಜಯ. ಈತ ಯಾರ ಆಸ್ಥಾನದಲ್ಲಿ ಇರ್ತಾನೆ ಅಂತಂದರೆ 2ನೇ ಹರಿಕೇಸರಿ ಆಸ್ಥಾನದಲ್ಲಿ ಇರ್ತಾನೆ ನೋಡಿ. ರನ್ನ ಈತ ಬರೆದಿದ್ದು ರನ್ನ ಗದಾಯುದ್ಧ ಅಂತ ಬರೀತಾನೆ. ಈತ ಯಾರ ಆಸ್ಥಾನದಲ್ಲಿ ಇರ್ತಾನೆ ಅಂತಂದರೆ ಸತ್ಯಾಶ್ರಯ ಇರುವೆಯ ಬೇಡಿಂಗ. ಕಲ್ಯಾಣ ಚಾಲುಕ್ಯರ ಆಸ್ಥಾನದಲ್ಲಿ ರನ್ನ ಇರ್ತಾನೆ ನೋಡಿ. ರನ್ನ ಸತ್ಯಾಶ್ರಯ ಇರುವ ಬೇಡಿಂಗನ ಆಸ್ಥಾನದಲ್ಲಿ ರನ್ನ ಇರ್ತಾನೆ. ಪನ್ನ ಅದೇ ರೀತಿ ಜನ್ನ ಕೂಡ ಬರ್ತಾನೆ. ಜನ್ನ ಈತ ಯಾರ ಆಸ್ಥಾನದಲ್ಲಿ ಇರ್ತಾನೆ, 2ನೇ ಬಲ್ಲಾಳ ನೋಡಿ. ಹೊಯ್ಸಳರ ಮನೆತನದಲ್ಲಿ ಇರ್ತಾನೆ ಜನ್ನ. ಇನ್ನು
ಪೊನ್ನ ಬರೆದ ಕೃತಿ ಯಾವುದಂತಂದ್ರೆ ಶಾಂತಿ ಪುರಾಣ ನೋಡಿ, ಶಾಂತಿ ಪುರಾಣ ಬರೀತಾನೆ ಪೊನ್ನ. ನೆಕ್ಸ್ಟ್ ನೋಡಿ, ದ್ವಾರ ಸಮುದ್ರವೆಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಹಾಸನದ ಹಳೆಬೀಡು, ಕೊಡಗು, ಕಲಬುರಗಿ, ಬೆಂಗಳೂರು. ಯಾವುದಂತಂದ್ರೆ ದ್ವಾರ ಸಮುದ್ರ ಈಗಿನ ಹೆಸರು ಏನಂತಂದ್ರೆ ಹಳೆಬೀಡು ನೋಡಿ, ಹಾಸನ ಜಿಲ್ಲೆಯ ಹಳೆಬೀಡು ದ್ವಾರ ಸಮುದ್ರ ಅದರ ಹಳೆಯ ಹೆಸರು ನೋಡಿ. ಇದು ಹೊಯ್ಸಳರ ರಾಜಧಾನಿ ಆಗಿರುತ್ತೆ. ದ್ವಾರ ಸಮುದ್ರ ಹೊಯ್ಸಳರ ರಾಜಧಾನಿ ಆಗಿರುತ್ತೆ. ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಯಾರಂತಂದ್ರೆ ಸ್ಥಳ. ಈ ಥರ ರಾಜಧಾನಿ ಹೊಯ್ಸಳ ಸಾಮ್ರಾಜ್ಯ ರಾಜಧಾನಿಗಳು ನೋಡಿದ್ರೆ ಸೊಸೆಯೂರು, ಬೇಲೂರು, ಹಳೆಬೀಡು ಹೊಯ್ಸಳರ ರಾಜಧಾನಿಗಳಾಗಿರುತ್ತೆ. ಇನ್ನು ಹೊಯ್ಸಳ ಮನೆತನ ಪ್ರಸಿದ್ಧ ದೊರೆ ಯಾರಂತಂದ್ರೆ ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ. ಬಿಟ್ಟಿ ದೇವನ ಬಿರುದುಗಳು ಯಾವುದಂತಾರೆ ತಲಕಾಡುಗೊಂಡ, ಗಂಗೈಕೊಂಡ. ಇವೆರಡು ವಿಷ್ಣುವರ್ಧನ ಬಿರುದುಗಳು ನೋಡಿ. ನೆಕ್ಸ್ಟ್ ನೋಡಿ, ಡೆಮೋಗ್ರಫಿ ಎಂದರೆ ಪ್ರಾಣಿಗಳ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು. ಆಪ್ಷನ್ ಬಿ, ಮಾನವ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು. ಆಪ್ಷನ್ ಸಿ, ಆನೆಗಳ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದು. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ. ಡೆಮೋಗ್ರಫಿ ಅಂತಂದರೆ ಜನಸಂಖ್ಯಾಶಾಸ್ತ್ರ. ಕನ್ನಡದಲ್ಲಿ ಡೆಮೋಗ್ರಫಿಯನ್ನು ಜನಸಂಖ್ಯಾಶಾಸ್ತ್ರ ಅಂತ ಕರೀತಾರೆ. ಯಾವುದಪ್ಪ ಆನ್ಸರ್ ಅಂತಂದರೆ ಮಾನವ ಜನಸಂಖ್ಯೆಯ ಗುಣಗಳನ್ನು ಅಧ್ಯಯನ ಮಾಡುವುದನ್ನು ಕರಿತೀವಿ ಡೆಮೋಗ್ರಫಿ ಅಥವಾ ಜನಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಇನ್ನು ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಆರಂಭಗೊಂಡ ವರ್ಷ ಯಾವಾಗಪ್ಪ ಅಂತಂದರೆ 1872ರಲ್ಲಿ ಆರಂಭಗೊಂಡಿರುತ್ತೆ ಜನಗಣತಿ. 1872ರಲ್ಲಿ. ಅವಾಗ ವೈಸರಾಯ್ ಯಾರು ಇರ್ತಾನೆ ಅಂತಾರೆ ಲಾರ್ಡ್ ಮೇಯೋರ್ ಇರ್ತಾರೆ 1872ರಲ್ಲಿ. ಇನ್ನು ಅನುಕ್ರಮವಾಗಿ ಜನಗಣತಿ ಪ್ರಾರಂಭಗೊಂಡಿದ್ದು 1881ರಲ್ಲಿ. ಅವಾಗ ಇದ್ದಂಥ ವೈಸರಾಯ್ ಯಾರು ಇರ್ತಾರೆ ಲಾರ್ಡ್ ರಿಪ್ಪನ್ ಅವರು ಇರ್ತಾರೆ ನೋಡಿ. ಇನ್ನು 2021ರಲ್ಲಿ ಜನಗಣತಿ ಎಷ್ಟನೇ ಜನಗಣತಿ ನಡೆಯಲಿದೆಯಪ್ಪ ಅಂತಂದರೆ 16ನೇ ಜನಗಣತಿ ನೋಡಿ. 2021ರಲ್ಲಿ ನಡೆಯಲಿದೆ ಜನಗಣತಿ ಎಷ್ಟನೇದಪ್ಪ ಅಂತಂದರೆ 16ನೇ ಜನಗಣತಿ ಸ್ವಾತಂತ್ರ್ಯ ನಂತರ. ಇದು 8ನೇ ಜನಗಣತಿ ನಡೆಯಲಿದೆ, 8ನೇ ಜನಗಣತಿ ಸ್ವಾತಂತ್ರ್ಯ ನಂತರ. ನೆಕ್ಸ್ಟ್ ನೋಡಿ, ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಪರೀಕ್ಷೆ ನಡೆದಾಗ 2015ರಲ್ಲಿ ದೇವೇಂದ್ರ ಫಡ್ನವೀಸ್ ಇರ್ತಾರೆ. 2015ರಲ್ಲಿ ಅವಾಗ ಪರೀಕ್ಷೆ ನಡೆದಾಗ. ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ಪ್ರಸ್ತುತ ಉದ್ಧವ್ ಠಾಕ್ರೆ ಅವರಿದ್ದಾರೆ. ಶಿವಸೇನಾ ಪಕ್ಷದ ಮುಖ್ಯಸ್ಥರು ಉದ್ಧವ್ ಠಾಕ್ರೆ ಅವರು. ಈಗ ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತದೆ. ಶಿವಸೇನಾ ಪಕ್ಷ, NCP ಮತ್ತು ಕಾಂಗ್ರೆಸ್ ಪಕ್ಷ, 3 ಪಕ್ಷಗಳು ಕೂಡಿ ಸರ್ಕಾರವನ್ನು ರಚಿಸಿವೆ. ಪ್ರಸ್ತುತ ಮುಖ್ಯಮಂತ್ರಿ ಮಹಾರಾಷ್ಟ್ರದು ಉದ್ಧವ್ ಠಾಕ್ರೆ. ಇನ್ನು ರಾಜ್ಯಪಾಲರು ಯಾರಿದ್ದಾರೆ ಅಂತಾರೆ ಭಗತ್ ಸಿಂಗ್ ಕೋಶ್ಯಾರಿ. ಇನ್ನು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ನೋಡಿ. ನೆಕ್ಸ್ಟ್ ನೋಡಿ, 2014ನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾ ರಾಜ್ಯಗಳ ಕರಾವಳಿಯನ್ನು ನಾಶ ಮಾಡಿದ ಚಂಡಮಾರುತ ಅಂತ ಕೇಳಿದ್ದಾರೆ. ಅವಾಗ ಪರೀಕ್ಷೆ ನಡೆದಾಗ ಯಾವುದಿರುತ್ತದಪ್ಪ ಅಂತಂದರೆ ವುಡ್ ಚಂಡಮಾರುತ ಬೀಸಿರುತ್ತೆ ಅವಾಗ 2014ರಲ್ಲಿ. ಪ್ರಸ್ತುತ 2020ರಲ್ಲಿ ಅರಬ್ಬಿ ಸಮುದ್ರಕ್ಕೆ ಬೀಸಿದ ಚಂಡಮಾರುತ ಕೇಳ್ತಾನೆ. ಮುಂಬೈಗೆಲ್ಲ ಅಪ್ಪಳಿಸಿತವಾದ ಚಂಡಮಾರುತ ಹೆಸರು ಏನಪ್ಪ ಅಂತಂದರೆ ನಿಸರ್ಗ ಚಂಡಮಾರುತ ನೋಡಿ. ನಿಸರ್ಗ ಚಂಡಮಾರುತ. ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ ಸಮುದ್ರ ತೀರಗಳ ಕಡೆಗೆ ಅಪ್ಪಳಿಸಿದ ಚಂಡಮಾರುತ ನೋಡಿ. ನಿಸರ್ಗ ಚಂಡಮಾರುತ ಇದು ಅರಬ್ಬಿ ಸಮುದ್ರದ ಕಡೆಗೆ ಬೀಸಿತ್ತು. ಅದೇ ರೀತಿ ಮತ್ತೆ ಪಶ್ಚಿಮ ಬಂಗಾಳ ಮತ್ತು ಒಡಿಸ್ಸಾ ಕಡೆಗೆ ಬೀಸಿದ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಹೆಸರು ಯಾವುದಪ್ಪ ರೀಸೆಂಟ್ ಅಂತಂದರೆ ಅಂಪಾನ್ ಚಂಡಮಾರುತ. ಅಂಪಾನ್ ಚಂಡಮಾರುತ ಕೇಳ್ಬೋದು ನೋಡಿ ಎಕ್ಸಾಮಲ್ಲಿ. ನೆಕ್ಸ್ಟ್ ಯಾವುದಂತೆ ಬಂಗಾಳ ಕೊಲ್ಲಿಗೆ ಅಂತಂದರೆ ಅಂಪಾನು. ಅರಬ್ಬಿ ಸಮುದ್ರ ಬೀಸಿದ ಚಂಡಮಾರುತ ಹೆಸರು ನಿಸರ್ಗ ಚಂಡಮಾರುತ. ನೆಕ್ಸ್ಟ್ ನೋಡಿ, ಭಾರತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನವನ್ನು ಎಂದು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಯಾವಾಗಪ್ಪ ಅಂತಂದ್ರೆ ಇದು ಕೇಳ್ತಾನೆ. ಸ್ವಚ್ಛ ಭಾರತ್ ಅಭಿಯಾನ ಪ್ರಾರಂಭಗೊಂಡ ವರ್ಷ ಅಕ್ಟೋಬರ್ 2, 2014ರಂದು ನರೇಂದ್ರ ಮೋದಿ ಅವರು ಪ್ರಾರಂಭಕ್ಕೆ ಕರೆ ಕೊಟ್ಟರು ಸ್ವಚ್ಛ ಭಾರತ ಅಭಿಯಾನವನ್ನು. ಈ ಪ್ರಸ್ತುತ ಅತ್ಯಂತ ಸ್ವಚ್ಛವಾದ ನಗರವನ್ನು ಯಾವುದಿದೆ ಅಂತಂದರೆ ಇಂದೋರ್ ನಗರ ನೋಡಿ. ಭಾರತ ಅತ್ಯಂತ ಸ್ವಚ್ಛವಾದ ನಗರ ಯಾವುದಿದೆ ಅಂತಂದರೆ ಇಂದೋರು, ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ ಇಂದೋರು. ನೆಕ್ಸ್ಟ್ ನೋಡಿ, ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ ಜಲಾಶಯವು ಯಾವ ನದಿಗೆ ಕಟ್ಟಲ್ಪಟ್ಟಿದೆ? ಆಪ್ಷನ್ಸ್ ನೋಡಿ, ಕೃಷ್ಣ, ಕಾವೇರಿ, ಮಹಾನದಿ, ಗೋದಾವರಿ. ನಾಗಾರ್ಜುನ ಸಾಗರ ಯಾವ ನದಿಗೆ ಉಂಟಾಗಿದೆ ಅಂತ? ನಾಗಾರ್ಜುನ ಸಾಗರ ಜಲಾಶಯ ಕೃಷ್ಣಾ ನದಿಗೆ ಉಂಟಾಗಿದೆ ನೋಡಿ. ಕೃಷ್ಣಾ ನದಿಗೆ ಉಂಟಾಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಆಲಿಮಟ್ಟಿ ಮತ್ತು ನಾರಾಯಣಪುರದಲ್ಲಿ ಬಸವಸಾಗರ ಅಣೆಕಟ್ಟು ಕೃಷ್ಣಾ ನದಿಗೆ ಉಂಟಾಗಿದೆ ನೋಡಿ. ಆಲಿಮಟ್ಟಿನ ಹೆಸರೇನಪ್ಪ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಮತ್ತು ನಾರಾಯಣಪುರದಲ್ಲಿ ಬಸವಸಾಗರ ಅಣೆಕಟ್ಟು ಕೃಷ್ಣಾ ನದಿಗೆ ಉಂಟಾಗಿದೆ. ಕೃಷ್ಣಾ ನದಿ ಎಲ್ಲಿ ಉಗಮ ಆಗುತ್ತೆ ಅಂದರೆ ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಕೃಷ್ಣಾ ನದಿ ಉಗಮ ಆಗುತ್ತೆ. ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದಪ್ಪ ಅಂತಂದರೆ ಕೃಷ್ಣಾ ನದಿ.
ಇನ್ನು ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದಂತಂದರೆ ಕಾವೇರಿ ನದಿ ನೋಡಿ. ಕರ್ನಾಟಕದ ಉದ್ದವಾದ ನದಿ ಅಂತಂದರೆ ಕೃಷ್ಣ. ಎಷ್ಟಪ್ಪ ಅಂತ 480. ಇನ್ನು ಕರ್ನಾಟಕದಲ್ಲಿ ಹುಟ್ಟಿ ಹರಿಯುವ ಅತಿ ಉದ್ದವಾದ ನದಿ ಅಂತಂದರೆ ಕಾವೇರಿ ನದಿ. ಕಾವೇರಿ ನದಿಯನ್ನು ಕನ್ನಡನ ಜೀವನದಿ ಅಂತ ಕರಿತೀವಿ ಕಾವೇರಿಯನ್ನು. ಇನ್ನು ನಾಗಾರ್ಜುನ ಸಾಗರಕ್ಕೆ 2 ಕಾಲುವೆಗಳನ್ನು ಮಾಡಲ್ಪಟ್ಟಿದೆ. ನಾಗಾರ್ಜುನ ಸಾಗರ ಆಂಧ್ರ ಪ್ರದೇಶದಲ್ಲಿ ಯಾವಪ್ಪ ಕಾಲುವೆಗಳ ಹೆಸರು ಅಂತಂದರೆ ಬಲದಂಡೆ ಕಾಲುವೆಯನ್ನು ಏನಂತ ಕರೀತಾರೆ? ಬಲದಂಡೆ ಕಾಲುವೆಯನ್ನು ಜವಾಹರ್ಲಾಲ್ ನೆಹರು ಕಾಲುವೆ ಅಂತ ಕರೀತಾರೆ. ಇನ್ನು ಎಡದಂಡೆ ಕಾಲುವೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಅಂತ ಕರೆದಿದ್ದಾರೆ ನೋಡಿ. ನಾಗಾರ್ಜುನ ಸಾಗರದಲ್ಲಿ 2 ಕಾಲುವೆಗಳನ್ನು ಉಂಟಾಗಿದೆ. ಸಾಗರಕ್ಕೆ 2 ಕಾಲುವೆಗಳು. ಎಡದಂಡೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕರೆದರೆ ಬಲದಂಡೆಯನ್ನು ಜವಾಹರ್ಲಾಲ್ ನೆಹರು ಕಾಲುವೆ ಅಂತ ಕರೆದಿದ್ದಾರೆ ನೋಡಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ? ಅನಿಮೋಮೀಟರ್, ಹೈಗ್ರೋಮೀಟರ್, ಗ್ಯಾಲ್ವನೋಮೀಟರ್, ಸ್ಪೆಕ್ಟ್ರೋಮೀಟರ್. ಗಾಳಿಯ ವೇಗವನ್ನು ಅಳೆಯುವುದು ಯಾವುದಂತಂದರೆ ಅನಿಮೋಮೀಟರ್ ನೋಡಿ. ಗಾಳಿಯ ವೇಗವನ್ನು ಅನಿಮೋಮೀಟರ್ ಮೂಲಕ ಅಳಿತಾರೆ. ಅನಿಮೋಮೀಟರ್ ಮೂಲಕ ಗಾಳಿಯ ವೇಗವನ್ನು ಅಳಿತಾರೆ. ಇನ್ನು ಹೈಗ್ರೋಮೀಟರ್ನ ಏನಂತ ಅಳಿತಾರೆ ಅಂದರೆ ಹ್ಯುಮಿಡಿಟಿ ಅಥವಾ ತೇವಾಂಶವನ್ನು ಹೈಗ್ರೋಮೀಟರ್ದಿಂದ ಅಳಿತಾರೆ. ಗ್ಯಾಲ್ವೋಮೀಟರ್ದಿಂದ ಏನು ಅಳಿತಾರೆ ಅಂತಾರೆ ಎಲೆಕ್ಟ್ರಿಸಿಟಿ, ವಿದ್ಯುತ್ ಪ್ರವಾಹವನ್ನು ಅಳಿತಾರೆ. ಸ್ಪೆಕ್ಟ್ರೋಮೀಟರ್ ಅಂತಂದರೆ ಹೃದಯ ಬಡಿತ. ಸ್ಪೆಕ್ಟ್ರೋಮೀಟರನ್ನು ಹೃದಯ ಬಡಿತವನ್ನು, ಸ್ಟೆಥೋಸ್ಕೋಪು. ಇನ್ನು ಬ್ಯಾರೋಮೀಟರನ್ನು ಏನನ್ನು ಅಳಿತಾರೆ? ಬ್ಯಾರೋಮೀಟರ್ ಒತ್ತಡವನ್ನು ಅಳೆಯುವುದು. ಯಾವುದರ ಮೂಲಕ ಅಂದರೆ ಬ್ಯಾರೋಮೀಟರ್ ನೋಡಿ. ಪರೀಕ್ಷೆಯಲ್ಲಿ ಅನೇಕ ಸಾರಿ ಕೇಳಿದಾನೆ ಯಾವ ಬ್ಯಾರೋಮೀಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾನೆ. ಬ್ಯಾರೋಮೀಟರ್ ಒತ್ತಡವನ್ನು ಅಥವಾ ಪ್ರೆಷರನ್ನು ಅಳೆಯುವ ಸಾಧನ ಯಾವುದಂತಂದರೆ ಬ್ಯಾರೋಮೀಟರ್ ನೋಡಿ. ನೆಕ್ಸ್ಟ್ ನೋಡಿ 61ನೇ ಪ್ರಶ್ನೆ. 330 ಸೆಂಟಿಮೀಟರ್ ಉದ್ದವಿರುವ ಹಗ್ಗದಿಂದ 13.2 ಸೆಂಟಿಮೀಟರ್ನ ಉದ್ದದ ಎಷ್ಟು ತುಂಡುಗಳನ್ನು ಕತ್ತರಿಸಬಹುದು ಅಂತ ಕೇಳಿದಾನೆ. ಒಂದು ಹಗ್ಗ ಇದೆ. ಹಗ್ಗ ಎಷ್ಟಿದೆ? 330 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಎಷ್ಟು ಪೀಸ್ ಮಾಡ್ತಾನೆ? ಒಂದು ಪೀಸ್ ಎಷ್ಟು ಸೆಂಟಿಮೀಟರ್ ಮಾಡ್ತಾನೆ? 13.2 ಸೆಂಟಿಮೀಟರ್ ಮಾಡ್ತಾನೆ ಒಂದು ಪೀಸನ್ನು. ಹಾಗಾದರೆ ಎಷ್ಟು ತುಂಡುಗಳನ್ನು ಮಾಡ್ಬೋದು ಅಂತ ಕೇಳಿದಾನೆ. ಎಷ್ಟು ಪೀಸ್ ಮಾಡ್ಬೋದು ಅಂತ. ವೆರಿ ಸಿಂಪಲ್ ಇದೆ. ಇದನ್ನು ಡಿವೈಡೆಡ್ ಮಾಡಿಬಿಡಿ. 13 13 2 26.4 ಬರುತ್ತೆ. 25 ಆನ್ಸರ್ ಆಗುತ್ತೆ ನೋಡಿ. ಮಾಡಿ ನೋಡಿ ನೀವು ಕ್ಯಾಲ್ಕುಲೇಷನ್ನು. ಆನ್ಸರ್ 25 ಬರುತ್ತೆ ನೋಡಿ. ಆಪ್ಷನ್ ಎ ಸರಿಯಾದ ಆನ್ಸರು. 25 ತುಂಡುಗಳನ್ನು ಮಾಡಬಹುದು. ನೆಕ್ಸ್ಟ್ ನೋಡಿ, ಒಂದು ಬಸ್ಸಿನ ವೇಗವು ಗಂಟೆಗೆ 74 ಕಿಲೋಮೀಟರ್ ಆದರೆ ಆ ಬಸ್ಸು 5 ಸೆಕೆಂಡಿನಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಅಂತ ಕೇಳಿದಾನೆ. ಒಂದು ಬಸ್ಸಿನ ವೇಗ ಎಷ್ಟಿದೆ? ಗಂಟೆಗೆ 72 ಕಿಲೋಮೀಟರ್ ಪರ್ ಅವರ್ ಇದೆ. ಒಂದು ಗಂಟೆಗೆ ಎಷ್ಟಿದೆ ಅದರ ವೇಗ? 72 ಕಿಲೋಮೀಟರ್. ಒಂದು ತಾಸಿಗೆ 72 ಕಿಲೋಮೀಟರ್ ಹೋಗುತ್ತೆ. ಅವನು ಏನು ಕೊಟ್ಟಿದ್ದಾನೆ? ಎಷ್ಟು ದೂರ, ಎಷ್ಟು ಸೆಕೆಂಡ್ನಲ್ಲಿ ದೂರ 5, ಆದರೆ ಆ ಬಸ್ಸು 5 ಸೆಕೆಂಡ್ನಲ್ಲಿ ಎಷ್ಟು ದೂರ ಅಂತ ಕೇಳಿದ್ದಾನೆ. ಟೈಮ್ ಕೊಟ್ಟಿದ್ದಾನೆ ಎಷ್ಟು? 5 ಸೆಕೆಂಡ್ ಅಂತ ಕೊಟ್ಟಿದ್ದಾನೆ. ಈಗ ನಾವು ಏನು ಕಂಡುಹಿಡಬೇಕಂತಂದರೆ ಡಿಸ್ಟೆನ್ಸನ್ನು ಕಂಡುಹಿಡಬೇಕು. ದೂರವನ್ನು ಎಷ್ಟು ದೂರ ಅಂತ ಕೇಳಿದ್ದಾನೆ. ಡಿಸ್ಟೆನ್ಸನ್ನು ಕಂಡುಹಿಡಬೇಕು. ನಮ್ಮ ಫಾರ್ಮುಲಾ ಗೊತ್ತಿದೆ. S = D/T. S = D/T ಅನ್ನೋ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಈಗ ಅವ ಏನು ಕೊಟ್ಟಿದ್ದಾನೆ? ಸ್ಪೀಡ್ ಕೊಟ್ಟಿದ್ದಾನೆ 72 ಕಿಲೋಮೀಟರು. ಟೈಮ್ ಕೊಟ್ಟಿದ್ದಾನೆ. ಈಗ ನಾವು ಏನು ಕಂಡುಹಿಡಬೇಕು? S × T. ಓರೆ ಗುಣಾಕಾರ ಕ್ರಾಸ್ ಮಾಡ್ಕೊಂಡ್ಬಿಡಿ. ಟಿ ಈ ಕಡೆ ಹೋದರೆ = D ಅಂತ ಬರುತ್ತೆ. D = S × T ಅಂತ ಆಯಿತು. ಈಗ ಏನು ಮಾಡ್ಬೇಕಪ್ಪ ಅಂತಂದರೆ ಸ್ಪೀಡ್ ಎಷ್ಟಿದೆ? 72. ನಾವು ಏನು ಕೊಟ್ಟಿದ್ದೀನಿ? ನಾವು ಕಿಲೋಮೀಟ್ರಲ್ಲಿ ಕೊಟ್ಟಿದ್ದೀನಿ. ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದೀನಿ. ಅದನ್ನು ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನೀವು ನೆನಪಿನಲ್ಲಿ ಇಟ್ಕೊಡ್ಬೇಕು. 5/18 ಹಚ್ಕೋಬೇಕು ಸೆಕೆಂಡಲ್ಲಿ. ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾಗ ಮೀಟರ್ ಪರ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 5/18 ಹಾಕ್ಕೋಬೇಕು. ನೆಕ್ಸ್ಟ್ ಎಷ್ಟಿದೆ ಟೈಮು? 5 ಸೆಕೆಂಡ್ ಇದೆ. 5 ಸೆಕೆಂಡು. ಇಲ್ಲಿ ನೋಡಿ 18 1 18 4 4 5 20 25 100 ಎಷ್ಟಿದೆ ಅಂತಂದರೆ 100 ಮೀಟರ್ ನೋಡಿ. ಆನ್ಸರ್ ಎಷ್ಟು? ಇನ್ನೊಂದು ಸರಿ ಹೇಳ್ತೀನಿ ನೋಡಿ. 18 1 18 4 72 40 4 5 20 25 100. ಆನ್ಸರ್ ಎಷ್ಟಿದೆ? 100 ಮೀಟರ್ ನೋಡಿ. 100 ಮೀಟರ್ ಆನ್ಸರ್. ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ಈ ಸಂಖ್ಯೆಗಳನ್ನು ಗಮನಿಸಿ. ಇದರ 7 10 8 11 9 12 ಮುಂದಿನ ಸಂಖ್ಯೆ ಯಾವುದಂತ ಕೇಳಿದಾನೆ ನೋಡಿ. ಸೀರೀಸ್ ಪ್ರಾಬ್ಲಮ್ ಇದೆ. ವೆರಿ ಸಿಂಪಲ್ ಇದೆ ನೋಡಿ. ಯಾವ ಥರ ಕೊಟ್ಟಿದ್ದಾನೆ ಅಂತಂದರೆ ನೋಡಿ, 7 ಇಲ್ಲೇ ಹೇಳ್ತೀನಿ ನೋಡಿ. 7 8 9 10 ಈ ಥರ ಬರುತ್ತೆ ನೋಡಿ. ಈ ಥರ 10ಕ್ಕೆ 1 ಕೂಡಿಸ್ರೆ 11, 11ಕ್ಕೆ 1 ಕೂಡಿಸ್ರೆ
12 12ಕ್ಕೆ ಎಷ್ಟು ಕೇಳಿದ್ರೆ ನೆಕ್ಸ್ಟ್ ಟರ್ಮ್ ಕೇಳಿದ್ದೀನಿ, ಇದಷ್ಟೇ ಸಾಕು ನಮಗೆ. 7 8 9 ಯಾವ್ದು ಆನ್ಸರ್ ಬರುತ್ತೆ? 10 ಆನ್ಸರ್ ಬರುತ್ತೆ ನೋಡಿ. ಯಾವ ಥರ ಕೊಟ್ಟಿದ್ದಾನೆ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. 7 10 8 11 9 12 ಇವ್ದು ಕೊಟ್ಟಿದ್ದಾನೆ. 8 9 ನೆಕ್ಸ್ಟ್ ಏನಾಗುತ್ತೆ? 9 10 ಬರುತ್ತೆ ಆನ್ಸರ್. ಸರಳ ಇದೆ ನೋಡಿ. ಈ ಶೃಂಗಲೆಯನ್ನು ಮುಂದಿನ ಸಂಖ್ಯೆ ಯಾವುದಂತ ಕೇಳಿದ್ದಾನೆ. ಇದು ಕೂಡ ಸೀರೀಸ್ ಪ್ರಾಬ್ಲಮ್ ಇದೆ ನೋಡಿ. 2 6 18 54 ಅಂತ ಕೊಟ್ಟಿದ್ದಾನೆ. ಯಾವ ಥರ ಇದೆ? ಇದು ಇಂಟು ಮಾಡಿದಾನೆ ನೋಡಿ. ಇದು ಇಂಟು ಇದೆ, ಏನಪ್ಪ ಅನಿಸ್ಬಿಡುತ್ತೆ? 2 3 6 6 3 18 18 3 54 54. ಈಗ ನಾವೇನು ಕಂಡುಹಿಡಬೇಕು? 54 3 ಎಷ್ಟು ಬರುತ್ತೆ ನೋಡಿ. 54 3 ಇಂಟು 3 ಮಾಡಿದ್ದೇನೆ, ಕಾಮನ್ ಇದೆ ಎಲ್ಲ ಕಡೆ. ಇಂಟು 3 ಎಷ್ಟು ಬರುತ್ತೆ ಅಂತಂದರೆ ಇಂಟು 3 ನೋಡಿ 162 ಆನ್ಸರ್ ನೋಡಿ. 162 ನೋಡಿ. 54 3 162 ಆನ್ಸರ್ ಸಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಈ ದಿನ ವರುಣನ ಹುಟ್ಟಿದ ಹಬ್ಬ. ಇವತ್ತಿನಿಂದ 1 ವರ್ಷದ ನಂತರ ಈತನ ವಯಸ್ಸು 12 ವರ್ಷದ ಹಿಂದೆ ಎಷ್ಟಿತ್ತು ಅದರ 2ರಷ್ಟು ಆಗುತ್ತದೆ. ಹಾಗಿದ್ದಲ್ಲಿ ಈ ದಿವಸ ವರುಣನ ವಯಸ್ಸು ಎಷ್ಟು ಅಂತ ಕೇಳಿದಾನೆ. ನಮಗೇನು ಗೊತ್ತು? ಏನು ಹೇಳಿದಾನೆ? ವರುಣ ಹುಟ್ಟಿದ ಹಬ್ಬ. ಈ ದಿನ ಏನಂತ ಹೇಳ್ತಾನೆ? ಎಕ್ಸ್. ಇವತ್ತು ಡೇ ಎಷ್ಟಿದೆ? ವರುಣನು ಹುಟ್ಟಿದ ದಿನ ಅಂತ ಕೇಳಿದಾನೆ. ವರುಣನು ಹುಟ್ಟಿದ ದಿವ ಇವತ್ತು. ಇವತ್ತಿನಿಂದ 1 ವರ್ಷದ ನಂತರ, ಇವತ್ತಿನಿಂದ 1 ವರ್ಷದ ನಂತರ ಈತನ ವಯಸ್ಸಿನ 1 ವರ್ಷ ಅಂತ ಎಕ್ಸ್ಟ್ರಾ ಪ್ಲಸ್ ಎಕ್ಸ್ಟ್ರಾ ಒಂದು ಇಟ್ಕೊಳ್ಳಿ. ಈತನ ವಯಸ್ಸಿನ 12 ಏನು ಹೇಳ್ತಾನೆ? ಈತನ ವಯಸ್ಸು ಇವತ್ತಿನಿಂದ 1 ವರ್ಷದ ನಂತರ ಈತನ ವಯಸ್ಸು 12 ವರ್ಷದ ಹಿಂದಿನ 2 ಪಟ್ಟು ಅಂತಂದರೆ 12 ವರ್ಷದ 2ರಷ್ಟಿತ್ತು. 2ರಷ್ಟಿತ್ತು ಅಂದರೆ 12 2 ಮಾಡಿದ್ರೆ 24 ಆಗುತ್ತೆ ನೋಡಿ. 24 12ರ ಅರ್ಧ 2 ಪಟ್ಟು ಅಂತಂದರೆ 24. ಈಗ ಪ್ರಸ್ತುತ ಈ ವರುಣನ ಇವತ್ತು ಎಷ್ಟು ವರ್ಷ ಅಂತಂದರೆ 25 ವರ್ಷ ನೋಡಿ. ಆನ್ಸರು 25 ವರ್ಷ. ಯಾಕಂತ ಈಗ ಪ್ರೆಸೆಂಟ್ ಅವನಿಗೆ 1 ವರ್ಷ ಇರುತ್ತೆ. 1 ವರ್ಷದ ನಂತರ 25 ವರ್ಷ. ಆನ್ಸರ್ ನೋಡಿ ಆಪ್ಷನ್ ಸಿ. ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಟೆನ್ನಿಸ್ ಅಭಿಮಾನಿಯ ಕ್ರಿಕೆಟ್ ಆಟಗಾರರು ಮತ್ತು ವಿದ್ಯಾರ್ಥಿಗಳ ಗುಂಪುಗಳ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾನೆ. ಏನು ಕೊಟ್ಟಿದ್ದಾರೆ? ಟೆನ್ನಿಸ್ ಆಟಗಾರರು ಟೆನ್ನಿಸ್ ಅಭಿಮಾನಿಗಳು ನೋಡಿ. ಟೆನ್ನಿಸ್ ಅಭಿಮಾನಿಗಳು ಟಿ ಅಂತ ಇಡ್ತೀನಿ. ನೆಕ್ಸ್ಟ್ ಏನು ಕೊಡ್ತಾನೆ? ಕ್ರಿಕೆಟ್ ಆಟಗಾರರು ಅಂತ ಇಷ್ಟು ಇಟ್ಕೊಳ್ಳೋಣ. ಇನ್ನೇನು ಕೊಡ್ತಾನೆ? ಮತ್ತು ವಿದ್ಯಾರ್ಥಿಗಳ ಗುಂಪನ್ನು ಸಂಬಂಧ ಹೊಂದಿದೆ ಅಂತ ಕೇಳ್ತಿದ್ದಾನೆ. ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿಗಳು ಕ್ರಿಕೆಟನ್ನು ಆಡಬಹುದು ಮತ್ತು ಟೆನ್ನಿಸ್ ಅಭಿಮಾನಿಗಳು ಕೂಡ ಆಗಿರ್ಬೋದು. ಆದ ಕಾರಣ ಆಪ್ಷನ್ಸ್ ಯಾವುದಿದೆ ನೋಡಿ, ಈ ಥರ ಬರುತ್ತೆ ವೆನ್ ಡಯಾಗ್ರಾಮು. ಇದು ಸರಿಯಾದ ಆನ್ಸರ್ ಆಗುತ್ತೆ ನೋಡಿ. ಯಾವುದಿದೆ ಆಪ್ಷನ್ಸ್ ನೋಡಿ? ಆಪ್ಷನ್ ಸಿ ಸರಿಯಾದ ಆನ್ಸರ್ ನೋಡಿ. ಈ ಥರ ಇದೆ. ಸ್ಟೂಡೆಂಟು, ಟೆನ್ನಿಸ್ ಅಭಿಮಾನಿಗಳು, ಕ್ರಿಕೆಟ್ ಆಟಗಾರರು ಟೆನ್ನಿಸ್ಸು. ಇದು ಸರಿಯಾದ ಡಯಾಗ್ರಾಮ್ ಆಗಿರುತ್ತೆ. 1x ಆಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಈ ಚಿತ್ರಗಳಲ್ಲಿ ಯಾವುದು ಕ್ಯಾರೆಟ್, ಹಾರ ಮತ್ತು ತರಕಾರಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದೇನೆ ವೆನ್ ಡಯಾಗ್ರಾಮಲ್ಲಿ. ಇದು ಕೂಡ ವೆನ್ ಡಯಾಗ್ರಾಮ್ ಮೇಲೆ ಇದೆ ನೋಡಿ. ಯಾವ್ದು ಆನ್ಸರ್ ಆಗುತ್ತೆ ನೋಡಿ? ತರಕಾರಿ ಏನೇನು ಕೊಟ್ಟಿದ್ದಾನೆ? ಕ್ಯಾರೆಟು, ಹಾರ ಮತ್ತು ತರಕಾರಿಗಳಂತ ಕೊಟ್ಟಿದ್ದಾನೆ. ಯಾವುದಂತಂದರೆ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ನೋಡಿ. ಕ್ಯಾರೆಟ್ ಅಂತಂದರೆ ಫಸ್ಟಿಗೆ ಕ್ಯಾರೆಟ್ ಬರುತ್ತೆ. ಕ್ಯಾರೆಟ್ ಏನಪ್ಪ ಅಂತಂದರೆ ತರಕಾರಿ. ಕ್ಯಾರೆಟ್ ಏನಂತಂದರೆ ಅದೊಂದು ವೆಜಿಟೇಬಲು. ಇವೆಲ್ಲ ಕೂಡ ಏನು ಮಾಡ್ತೀವಿ ನಾವು? ಹಾರ ಅಂತಂದು ಮಾಡ್ತೀವಿ. ಹಾರ ಯಾವುದಾಗುತ್ತೆ? ಸರಿಯಾದ ಆನ್ಸರ್ ಆಪ್ಷನ್ ಎ ಆಗುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಈ ಶೃಂಖಲೆಯಲ್ಲಿ ತಪ್ಪಾಗಿರುವ ಸಂಖ್ಯೆಯನ್ನು ತಿಳಿಸಿರಿ. ಏನೇನು ಕೊಟ್ಟಿದೆ ನೋಡಿ? ಸೀರೀಸ್ ಪ್ರಾಬ್ಲಮ್. 2 5 10 50 500 5000 ಯಾವ್ದು ತಪ್ಪಂತ ಕೇಳಿದ್ದಾರೆ. ಟ್ರೈ ಮಾಡಿ ನೋಡೋಣ ಬನ್ನಿ ಯಾವ ಥರ ಅಂತಂದರೆ 2 5 10 2 5 10. ನೆಕ್ಸ್ಟು 5 10 ನೋಡಿ. 5 10 50. ನೆಕ್ಸ್ಟು 50 10 ಎಷ್ಟಾಗುತ್ತೆ ನೋಡಿ? 50 10 ಇದನ್ನು ತೊಗೊಂಡ್ಬಿಡಿ. 50 10 500. ಯಾವ ಥರ ಅಂತಂದರೆ ನೋಡಿ, ಇಲ್ಲಿ ಈ 2ಕ್ಕೆ ಇಂಟು ಮಾಡಿದ್ದೀನಿ. 2 5 10 2 5 10. ನೆಕ್ಸ್ಟ್ 5 10 5 50 5 10 50. ನೆಕ್ಸ್ಟ್ 50 10 ನೋಡಿ. 50 10 500.
ಈಗ ನೆಕ್ಸ್ಟ್ ಏನು ಬರಬೇಕಂತಂದರೆ 500 ಇಂಟು 50, 500 ಇಂಟು 50 ಮಾಡಿ ನೋಡಿ ಎಷ್ಟು ಬರುತ್ತೆ. 2500 ಬರಬೇಕಿತ್ತು. 25,000 ಬರುತ್ತೆ. 25,000 ರೈಟ್ ಆನ್ಸರ್ ಬರಬೇಕಿತ್ತು. ಆದರೆ ತಪ್ಪಾಗಿರೋದು ಯಾವುದಪ್ಪ ಅಂತಂದರೆ 5,000 ನೋಡಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. 2 5 10 ಈ 2 ತೊಗೊಂಡಿದ್ದಾನೆ, ಈ 5 ತೊಗೊಂಡಿದ್ದಾನೆ. ಈಗ ನೆಕ್ಸ್ಟ್ ಏನು ಮಾಡ್ತಾನೆ, 5 10 ಈ 5 ತೊಗೊಂಡಿದ್ದಾನೆ. ಈಗ ನೆಕ್ಸ್ಟ್ 5 ನೆಕ್ಸ್ಟ್ ಕಂಟಿನ್ಯೂ ಏನಿದೆ 10 ತೊಗೊಂಡು ಈ 10 ತೊಗೊಂಡಿದ್ದಾನೆ 50. ನೆಕ್ಸ್ಟ್ ಏನು ಮಾಡ್ತಾನೆ, 10 ಇಲ್ಲಿ ಕೆಳಗೆ ತೋತಾನೆ. ಈ ನೆಕ್ಸ್ಟ್ ಇದು 50 ಬಂದಿರೋ 50 ಇಲ್ಲಿ ತೋತಾನೆ. 10 50 500. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ 50 ನೆಕ್ಸ್ಟ್ ಬಂದಿರೋ ಟೋಟಲ್ ಎಷ್ಟು 500. 500ನ 50 ಗುಣಿಸಿದ್ರೆ ಎಷ್ಟಾಗುತ್ತೆ, 25,000 ಬರಬೇಕು. ತಪ್ಪಾಗಿರೋ ಸಂಖ್ಯೆ ಯಾವುದಂತಂದರೆ 5,000 ನೋಡಿ. ತಪ್ಪಾಗಿರೋ ಸಂಖ್ಯೆ ಕೇಳಿದ್ದಾನೆ 5,000. ನೆಕ್ಸ್ಟ್ ನೋಡಿ, ಒಂದು ಚಿನ್ನದ ಬ್ರೇಸ್ಲೆಟನ್ನು 14,500 ರೂಪಾಯಿಗಳಿಗೆ ಮಾರಿದಾಗ ಶೇಕಡ 20% ನಷ್ಟ ಉಂಟಾಗುತ್ತದೆ. ಹಾಗಿದ್ದಲ್ಲಿ ಬ್ರೇಸ್ಲೆಟ್ನ ಮೂಲ ಬೆಲೆ ಏನು ಅಂತ ಕೇಳಿದ್ದಾನೆ. ಒಂದು ಬ್ರೇಸ್ಲೆಟನ್ನು ಎಷ್ಟು ಬೆಲೆ ಮಾರ್ತಾನೆ ಅಂತಂದರೆ 14,500ಗೆ ಮಾರಿದ ಬೆಲೆ ಅಂತ ಹಾಕೊಳ್ಳಿ. ಮಾರಿದ ಬೆಲೆ 14,500. ನಷ್ಟ ಎಷ್ಟಾಗಿದೆ, 20% ಲಾಸು. ನಮಗೇನು ಕಂಡುಹಿಡಬೇಕಂತಂದ್ರೆ ಅವನು ಏನು ಕೇಳಿದಾನೆ, ಕೊಂಡ ಬೆಲೆ ಅಂತಂದರೆ ಕೊಂಡ ಬೆಲೆ ಅಥವಾ ಮೂಲ ಬೆಲೆ ಅಂತ ನಿಮ್ಗೆ ಗೊತ್ತಿರಬೇಕು. ಕೊಂಡ ಬೆಲೆ ಅಥವಾ ಮೂಲ ಬೆಲೆ. ಅವನು ಕೊಟ್ಟಿರೋದು ಮೂಲ ಬೆಲೆ ಅಂತ ಕೊಟ್ಟಿದ್ದಾನೆ. ಮೂಲ ಬೆಲೆ ಕಂಡುಹಿಡಬೇಕಾದ್ರೆ ಮಾರಿದ ಬೆಲೆ ಅಪಾನ್ ನಷ್ಟ ಆಗಿದರೆ ನಷ್ಟ ಹಾಕೊಳ್ಳಿ. ನಷ್ಟ ಈಗ ನಷ್ಟ ಆಗಿದೆ ಇಂಟು 100 ಹಾಕೊಳ್ಳಿ. 14,500 20% ಇಂಟು 100 5 21 25 ನಷ್ಟ ಎಷ್ಟಾಗಿದೆ ಅಂತಂದರೆ 20% ನಷ್ಟ ಅಂತಂದರೆ 80% ಅಂತ ಹಾಕೋಬೇಕು. 80% ಹಾಕೊಳ್ಳಿ. 80% ಹಾಕೊಳ್ಳಿ. 80% ಹಾಕೊಳ್ಳಿ. 0 ಹೋಯ್ತು. 0 4 5 4 1 4 3 12 2 ಉಳಿತು. 2 6 4 6 24 1 ಉಳಿತು. ಇಂಟು 1 ಉಳಿದ್ರೆ ಈ ಕಡೆ 2 0 4 3,625 ನೋಡಿ. 3,625 ಇಂಟು 5 ಮಾಡಿ ನೋಡಿ. 3,625 ಇಂಟು 5 ಮಾಡಿ. 5 5 25 5 2 10 1 12 5 6 31 1 31 5 3 15 5 3 15 ಪ್ಲಸ್ 3 ಆ್ಯಡ್ ಮಾಡಿದ್ರೆ 18,125 ನೋಡಿ. 18,125 ಆಪ್ಷನ್ ಎ ಸರಿಯಾದ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, ಸೈನಾ ನೆಹ್ವಾಲ್ ಅವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿ ಹೊಂದಿರುತ್ತಾರೆ? ಟೆನ್ನಿಸು, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಸ್ಕ್ವಾಷ್. ಸೈನಾ ನೆಹ್ವಾಲ್ ಅವರು ಬ್ಯಾಡ್ಮಿಂಟನ್ ಆಟಗಾರತಿಯವರು ಹರಿಯಾಣ ಮೂಲದವರು ನೋಡಿ. ಸೈನಾ ನೆಹ್ವಾಲ್ ಅವರು ಹರಿಯಾಣ ಮೂಲದವರು. ಇನ್ನು ಇತರೆ ಬ್ಯಾಡ್ಮಿಂಟನ್ ಆಟಗಾರರು ಯಾರಪ್ಪ ಅಂತಂದರೆ PV ಸಿಂಧು ಅವರು, ಅದೇ ರೀತಿ ಕಿದಂಬನಿ ಶ್ರೀಕಾಂತ್, ಜ್ವಾಲಾ ಗುಪ್ತಾ ಇವರೆಲ್ಲ ಬ್ಯಾಡ್ಮಿಂಟನ್ ಆಟಗಾರರು. ಇನ್ನು ಒಲಿಂಪಿಕ್ಸಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಆಟಗಾರತೆ ಯಾರಂತಾರೆ? ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮೊದಲಿಗ ಅಂತಂದರೆ PV ಸಿಂಧು ಅವರು ನೋಡಿ. ಒಲಿಂಪಿಕ್ಸ್ನಲ್ಲಿ 2016 ಬ್ರೆಜಿಲ್ನಲ್ಲಿ ನಡೆದ ರಿಯೋ ಡಿ ಜನೈರೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ PV ಸಿಂಧು ಅವರು. ನೆಕ್ಸ್ಟ್ ನೋಡಿ, ಲಿಥೋಸ್ಪಿಯರ್ ಎಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು. ಆಪ್ಷನ್ ಬಿ ಭೂಮಿಯ ಹೊರಗಿನ ಮೇಲ್ಮೈ, ಭೂಮಿಯ ಹೊರಪದರ. ಆಪ್ಷನ್ ಡಿ ಯಾವುದು ಅಲ್ಲ. ಲಿಥೋಸ್ಪಿಯರ್ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಭೂಮಿಯ ಹೊರಪದರವನ್ನು ಲಿಥೋಸ್ಪಿಯರ್ ಅಂತ ಕರಿತೀವಿ. ಲಿಥೋಸ್ಪಿಯರ್ ಭೂಮಿಯ ಹೊರಪದರವನ್ನು ಏನಂತ ಕರಿತೀವಿ? ಕ್ರಸ್ಟ್ ಅಥವಾ ಲಿಥೋಸ್ಪಿಯರು ಅಂತ ಕೂಡ ಕರಿತೀವಿ. ಇದನ್ನು ಭೂಮಿಯ ಹೊರಪದರವನ್ನು ಲಿಥೋಸ್ಪಿಯರ್ ಅಂತ ಕೂಡ ಕರೀತಾರೆ. ಇದನ್ನು ಕ್ರಸ್ಟ್ ಅಂತ ಕೂಡ ಕರೀತಾರೆ. ಕ್ರಸ್ಟು ಭೂಮಿಯ ಪದರಗಳು ಯಾವಪ್ಪ ಅಂತಾರೆ? ಕ್ರಸ್ಟು, ಮ್ಯಾಂಟಲು, ಕೋರು. ಅವ ಯಾವಪ್ಪ ಅಂತಾರೆ? ಹೊರಕೇಂದ್ರ, ಮಧ್ಯಕೇಂದ್ರ, ಒಳಕೇಂದ್ರ ಅಂತಂದರೆ ಕೋರ ನೋಡಿ. ಒಳಕೇಂದ್ರ ಅಂತಂದರೆ ಕೋರು, ಮಧ್ಯದ ಕೇಂದ್ರ ಅಂತಾರೆ ಮ್ಯಾಂಟಲ್ಲು.
ಹೊರ ಕೇಂದ್ರ ಯಾವುದಪ್ಪ ಅಂತಂದರೆ ಕ್ರಸ್ಟ್ ನೋಡಿ. ಕ್ರಸ್ಟ್ ಎಲ್ಲಿ ತನಕ ವ್ಯಾಪಿಸಿದೆ ಅಂತಂದರೆ 10 ರಿಂದ 60 ಕಿಲೋಮೀಟರ್ಗಳವರೆಗೆ ಕ್ರಸ್ಟ್ ಎಲ್ಲಿ ತನಕ ಇರುತ್ತೆ, 60 ಕಿಲೋಮೀಟರ್ಗಳವರೆಗೆ. ಇದರಲ್ಲಿ ಕಂಡುಬರುವ ಧಾತುಗಳು ಯಾವುದಪ್ಪ ಅಂತಂದರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಮತ್ತು ಸಿಯಾಲ್ ಮತ್ತು ಸೀಮಾ ಅಂತ ಕರೀತಾರೆ. ಸಿಯಾಲ್ ಮತ್ತು ಸೀಮಾ, ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಮತ್ತು ಸೀಮಾ ಅಂತಂದರೆ ಸಿಲಿಕಾ ಮತ್ತು ಮ್ಯಾಗ್ನೆಸಿಯಂ ಎಲ್ಲಿ ಕಂಡುಬರುತ್ತೆ? ಇವು ಕ್ರಸ್ಟ್ನಲ್ಲಿ ಕಂಡುಬರುತ್ತೆ, ಹೊರಪದರದಲ್ಲಿ ಕಂಡುಬರುತ್ತೆ. ಇನ್ನು ಹೊರಪದರ ಮತ್ತು ಮಧ್ಯ ಪದರವನ್ನು ಬೇರ್ಪಡಿಸುವ ರೇಖೆ ಯಾವುದಂತಂದರೆ ಮೊಹರೋವಿಕ್ ರೇಖೆ ಅಂತ ಕರಿತೀವಿ. ಮೊಹರೋವಿಕ್ ರೇಖೆಯನ್ನು ಕರಿತೀವಿ. ಇನ್ನು ಎರಡನೇ ಪದರದಲ್ಲಿ ಬೇರ್ಪಡಿಸುತ್ತೆ ಯಾವುದಪ್ಪ ಎರಡನೇ ಪದರ ಅಂತಾರೆ? ಮ್ಯಾಂಟಲ್ ಮತ್ತು ಕೋರನ್ನು ಬೇರ್ಪಡಿಸುವ ರೇಖೆ ಯಾವುದಪ್ಪ ಅಂತಂದರೆ ಗುಟನ್ಬರ್ಗ್ ನೋಡಿ. ಬೇರ್ಪಡಿಸುವುದನ್ನು ಏನಂತ ಕರಿತೀವಿ? ಗುಟನ್ಬರ್ಗು. ಇನ್ನು ಒಳಕೇಂದ್ರ ಅಥವಾ ಕೋರದಲ್ಲಿ ಏನು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಂದರೆ ನಿಕ್ಕೇಲು ಮತ್ತು ಫೆರಸ್ ಕಂಡುಬರುತ್ತೆ. ಒಳಪದರದಲ್ಲಿ ನಿಕ್ಕೆಲ್ ಮತ್ತು ಫೆರಸ್ಸು, ನಿಪೆ ಕಂಡುಬರುತ್ತೆ. ಇಲ್ಲಿ ಅತಿ ಹೆಚ್ಚಾಗಿ ಲಿಕ್ವಿಡ್ ಆಗಿರುತ್ತೆ ನೋಡಿ, ಅತಿ ಹೆಚ್ಚಾಗಿ ಲಿಕ್ವಿಡು. ನೆಕ್ಸ್ಟ್ ನೋಡಿ, ರಿಕ್ಟರ್ ಮಾಪನವನ್ನು ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ? ಗಾಳಿಯ ವೇಗ, ಭೂಕಂಪನ, ಆಳ, ಶಾಖ. ರಿಕ್ಟರ್ ಅಂತಂದರೆ ಭೂಕಂಪನ ತೀವ್ರತೆಯನ್ನು ಅಳೆಯಲು, ಭೂಕಂಪನ ತೀವ್ರತೆಯನ್ನು ಅಳೆಯಲು ರಿಕ್ಟರ್ ಮಾಪನವನ್ನು ಬಳಸ್ತಾರೆ. ಇನ್ನು ಭೂಕಂಪನದ ಅಧ್ಯಯನಕ್ಕೆ ಸಿಸ್ಮೋಲಜಿ ಅಂತ ಕರೀತಾರೆ ನೋಡಿ. ಭೂಕಂಪನದ ಅಧ್ಯಯನಕ್ಕೆ ಸಿಸ್ಮೋಲಜಿ. ಇನ್ನು ಭೂಕಂಪನ ಅಧ್ಯಯನ ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿ ಗೌರಿಬಿದನೂರು ಮತ್ತು ಚಿಂಚೋಳಿಯಲ್ಲಿದೆ ನೋಡಿ. ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಚಿಂಚೋಳಿ ಯಾದಗಿರಿಯಲ್ಲಿ. ಅದೇ ರೀತಿ ಮಹಾರಾಷ್ಟ್ರದ ಪುಣೆ ಮತ್ತು ಕೊಲಬಾ, ಕೊಡೈಕೆನಲು ತಮಿಳುನಾಡಿನ ಕೊಡೈಕೆನಲು, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ. ಇವೆಲ್ಲ ಭೂಕಂಪನ ಅಧ್ಯಯನ ಕೇಂದ್ರಗಳು ನೋಡಿ. ನೆಕ್ಸ್ಟ್ ನೋಡಿ, ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ? 6 ನಾಟಿಕಲ್ ಮೈಲುಗಳು, 15 ನಾಟಿಕಲ್ ಮೈಲುಗಳು, 10 ನಾಟಿಕಲ್ ಮೈಲುಗಳು, 12 ನಾಟಿಕಲ್ ಮೈಲುಗಳು. ಎಷ್ಟಂತಾರೆ? 12 ನಾಟಿಕಲ್ ಮೈಲುಗಳು ನೋಡಿ. ಎಷ್ಟಂತಾರೆ? 12 ನಾಟಿಕಲ್ ಮೈಲು. ಇನ್ನು ಒಂದು ನಾಟಿಕಲ್ ಮೈಲಪ್ಪ ಎಷ್ಟಂತಂದರೆ ಎಷ್ಟು ಕಿಲೋಮೀಟರ್ ಗೊತ್ತಿರಬೇಕು? 1.856 ಕಿಲೋಮೀಟರು, 1856 ಮೀಟರ್ ನೋಡಿ. ಕಿಲೋಮೀಟರ್ ಅಂತಾರೆ 1.856 ಕಿಲೋಮೀಟರು. ಮೀಟರ್ನಲ್ಲಿ ಅಂತಂದರೆ 1856 ಮೀಟರ್ಗಳಷ್ಟೇ ಒಂದು ನಾಟಿಕಲ್ ಮೈಲು. ಇನ್ನು ವಾಕಿ ಟಾಕಿಯ ದೂರವನ್ನು ಕೇಳ್ತಾರೆ ಪೊಲೀಸ್ ಎಕ್ಸಾಮಲ್ಲಿ. ವಾಕಿ ಟಾಕಿಯ ದೂರ ಎಷ್ಟಂತಾರೆ? 14 ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿರುತ್ತೆ ನೋಡಿ ವಾಕಿ ಟಾಕಿಯ ದೂರ. ಇದೇ ರೀತಿ ಕೇಳ್ತಾನೆ, ವಾಕಿ ಟಾಕಿಯ ವ್ಯಾಪ್ತಿ ಎಷ್ಟು ಅಂತ ಕೇಳ್ತಾನೆ. ಇನ್ನು ಸಮುದ್ರ ಆಳವನ್ನು ಅಳೆಯುವ ಮಾಪನ ಯಾವುದಪ್ಪ ಅಂತಂದರೆ ಪ್ಯಾಥೋಮೀಟರು, ಸಮುದ್ರ ಆಳವನ್ನು. ಇನ್ನು ವಿಮಾನ ಹಾರುವ ಎತ್ತರವನ್ನು ಯಾವುದರ ಮೂಲಕ ಅಳಿತಾರೆ ಅಂತಾರೆ? ಅಲ್ಟಿಮೀಟರು. ಇನ್ನು ಅತಿ ಹೆಚ್ಚು ಸಮುದ್ರ ತೀರವನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂತಂದರೆ ಗುಜರಾತ್. ಸೆಕೆಂಡ್ ಆಂಧ್ರ ಪ್ರದೇಶ. ಮೂರನೇದು ತಮಿಳುನಾಡು. ನಮ್ಮ ಕರ್ನಾಟಕ ಎಷ್ಟು ಹೊಂದಿದೆಪ್ಪ ಸಮುದ್ರ ತೀರ ಅಂತಂದರೆ 320 ಕಿಲೋಮೀಟರ್ ಕರ್ನಾಟಕ ಸಮುದ್ರ ತೀರವನ್ನು ಹೊಂದಿದೆ ನೋಡಿ. ಒಟ್ಟು ರಾಜ್ಯಗಳು ಎಷ್ಟು ಹೊಂದಿವೆ ಅಂತಂದರೆ ಸಮುದ್ರ ತೀರವನ್ನು 9 ರಾಜ್ಯಗಳು ಸಮುದ್ರ ತೀರವನ್ನು ಹೊಂದಿವೆ ನೋಡಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ? ಆಪ್ಷನ್ಸ್ ನೋಡಿ, ಟೀ, ಕಾಫಿ, ಭತ್ತ, ಸಾಸಿವೆ. ಯಾವುದಂತಂದರೆ ಅತಿ ಹೆಚ್ಚಾಗಿ ಭತ್ತದಲ್ಲಿ ಏನು ಮಾಡ್ತಾರೆ? ನೀರನ್ನು ನಿಲ್ಲಿಸ್ತಾರೆ, ನೀರನ್ನು ಹಿಡಿದಿಟ್ಟುಕೊಳ್ತಾರೆ ಭತ್ತದಲ್ಲಿ ಬೆಳೆಯುವ ಸಲುವಾಗಿ. ಭತ್ತ ಯಾವುದಪ್ಪ ಆನ್ಸರ್ ಅಂತಂದರೆ ಭತ್ತ. ಇನ್ನು ಅತಿ ಹೆಚ್ಚಾಗಿ ಭತ್ತವನ್ನು ಬೆಳೆಯುವ ರಾಜ್ಯ ಕೇಳ್ತಾನೆ. ಭತ್ತವನ್ನು ಬೆಳೆಯುವ ರಾಜ್ಯ ಯಾವುದಪ್ಪ ಅಂತಂದರೆ ಪಶ್ಚಿಮ ಬಂಗಾಳ ನೋಡಿ. ಇನ್ನು ಭಾರತದ ಭತ್ತದ ಕಣಜ ಅಂತಂದರೆ ಆಂಧ್ರ ಪ್ರದೇಶ. ಆದರೆ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವುದು ಯಾವುದಂತಂದರೆ ಪಶ್ಚಿಮ ಬಂಗಾಳ. ಆದರೆ ಇಳುವರಿಯ ಸಲುವಾಗಿ ಏನಂತ ಕರೀತಾರೆ? ಭಾರತದ ಭತ್ತದ ಕಣಜ ಅಂತಂದು ಆಂಧ್ರ ಪ್ರದೇಶ ಕರೀತಾರೆ. ಆದರೆ ಅತಿ ಹೆಚ್ಚು ಭತ್ತ ಬೆಳೆಯುವುದು ಪಶ್ಚಿಮ ಬಂಗಾಳ. ಇನ್ನು ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ? ರೈಸ್ ಟೆಕ್ನಾಲಜಿಕ್ ಪಾರ್ಕ್ ಎಲ್ಲಿದೆ? ರೈಸ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತಾರೆ? ಒರಿಸ್ಸಾದ ಕಟಕದಲ್ಲಿ. ಇನ್ನು ರೈಸ್ ಟೆಕ್ನಾಲಜಿಕ್ ಪಾರ್ಕ್ ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲಿ ಗಂಗಾವತಿಯ ಕಾರಟಗಿಯಲ್ಲಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ ನೋಡಿ. ಇನ್ನು ಬಾಸುಮತಿ ಅಕ್ಕಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುವ ರಾಜ್ಯ ಯಾವ್ದಂತ ಕೇಳ್ತಾನೆ? ಪಂಜಾಬ್ ನೋಡಿ. ಬಾಸುಮತಿ ಅಕ್ಕಿಗೆ ಪ್ರಸಿದ್ಧಿಯನ್ನು ಪಡೆಯುವ ರಾಜ್ಯ ಯಾವಂತಂದರೆ ಪಂಜಾಬು. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಸಮೀಪವಿದೆ? ಭೂಮಿ, ಪ್ಲೂಟೋ, ಗುರು, ಬುಧ. ಯಾವ ಗ್ರಹ ಅಂತಂದರೆ ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವುದಂತಂದರೆ ಬುಧ ಗ್ರಹ. ಯಾವ್ದು ಆರ್ಡರ್ ವೈಸ್ ನೋಡಿ, ಯಾವ ಗ್ರಹ ಸೂರ್ಯನಿಂದ ಆರ್ಡರ್ ವೈಸ್ ಯಾವ ಥರ ಅಂತ? ಬುಧ ಗ್ರಹ, ಶುಕ್ರ, ಭೂಮಿ, ಮಂಗಳ. ಇವೆಲ್ಲ
ಇನ್ನರ್ ಪ್ಲಾನೆಟ್ಸ್ ಅಂತ ಕರೀತಾರೆ, ಒಳ ಗ್ರಹಗಳು ಅಂತ ಕರೀತಾರೆ. ಒಳ ಗ್ರಹ ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಬಾಹ್ಯ ಗ್ರಹ, ಹೊರ ಗ್ರಹಗಳು ಅಂತಂದ್ರೆ ಗುರು ಗ್ರಹ, ಶನಿ ಗ್ರಹ, ಯುರೇನಸ್ಸು, ನೆಪ್ಚೂನು. ಒಟ್ಟು 8 ಗ್ರಹಗಳು ನೋಡಿ. ಪ್ರಸ್ತುತ 8 ಗ್ರಹಗಳು. ಬುಷ, ಭೂಮಿ, ಗುಷ, ಇವನಿ ಅಂತ ನೆನ್ಪಿಟ್ಕೊಂಡು ಬಿಡಿ. 8 ಗ್ರಹಗಳು ಆರ್ಡರ್ ವೈಸ್ ಸೂರ್ಯನಿಂದ. ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನು. ಒಟ್ಟು 8 ಗ್ರಹಗಳು. ಇನ್ನು ಸೌರಮಂಡಲದ ಅತಿ ಚಿಕ್ಕ ಗ್ರಹ ಯಾವುದಾಗಿರುತ್ತೆ? ಬುಧ ಗ್ರಹ ನೋಡಿ. ಯಾವುದೇ ಉಪಗ್ರಹವನ್ನು ಹೊಂದಿರದ ಗ್ರಹ ಕೂಡ ಬುಧ ಗ್ರಹ. ಇನ್ನು ಶುಕ್ರ ಕೂಡ, ಇದು ಕೂಡ ಯಾವುದೇ ಉಪಗ್ರಹವನ್ನು ಹೊಂದಿರುವುದಿಲ್ಲ ನೋಡಿ. ಇದು ಭೂಮಿಯ ವಿರುದ್ಧ ದಿಕ್ಕಿಗೆ ತಿರುಗುತ್ತೆ. ಹಿಮ್ಮುಖ ಚಲನೆಯನ್ನು ಹೊಂದಿರುವ ಗ್ರಹ ಯಾವುದಂತಂದ್ರೆ ಶುಕ್ರ ಗ್ರಹ, ಮತ್ತು ಯುರೇನಸ್ ಕೂಡ ಹಿಮ್ಮುಖ ಚಲನೆಯನ್ನು ಹೊಂದಿರುತ್ತೆ. ಇನ್ನು ಭೂಮಿಯ ಸೋದರಿ ಅಂತ ಕರೀತಾರೆ. ಶುಕ್ರ ಗ್ರಹವನ್ನ ಭೂಮಿಯ ಸೋದರಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಪೆಟ್ರೋಲಿಯಂ ಎಂಬ ಪದವು ಪೆಟ್ರಾ ಮತ್ತು ಓಲಿಯಂ ಎಂಬ 2 ಪದಗಳಿಂದ ಆಗಿರುವುದಾಗಿದೆ. ಈ ಪದಗಳು ಯಾವ ಪದಗಳಿಂದ ಆಗಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಪೆಟ್ರೋಲಿಯಂ ಇದು ಲ್ಯಾಟಿನ್ ಪದಗಳ ಮೂಲದಿಂದ ಹುಟ್ಟಿದೆ ನೋಡಿ. ಪೆಟ್ರೋಲಿಯಂ ಎಂಬುದು ಲ್ಯಾಟಿನ್ ಪದಗಳಿಂದ ಹುಟ್ಟಿದೆ, ಪೆಟ್ರೋಲಿಯಂ ಎಂಬುದು. ಇನ್ನು ಭಾರತ ಅತ್ಯಂತ ಹಳೆಯ ತೈಲ ನಿಕ್ಷೇಪ ಎಲ್ಲಿದೆ ಅಂತಂದ್ರೆ ಅಸ್ಸಾಂನ ದಿಗ್ಬಾಯಿ ನೋಡಿ. ಅಸ್ಸಾಂನ ದಿಗ್ಬಾಯಿ ಪೆಟ್ರೋಲಿಯಂ ಅತಿ ಹಳೆಯದಾದ ತೈಲ ನಿಕ್ಷೇಪ ಎಲ್ಲಿದೆ ಅಂತಂದ್ರೆ ಅಸ್ಸಾಂನ ದಿಗ್ಬಾಯಿ ನೋಡಿ. ಇನ್ನು ಪ್ರಪಂಚದ ಅತಿ ದೊಡ್ಡ ತೈಲ ಶುದ್ಧೀಕರಣ ಘಟಕ ಎಲ್ಲಿದೆ ಅಂತಂದ್ರೆ ಗುಜರಾತ್ದ ಜಾಮ್ನಗರದಲ್ಲಿ ರಿಲಯನ್ಸ್ ಕಂಪನಿ ಇದೆ ನೋಡಿ. ಜಾಮ್ನಗರ ರಿಲಯನ್ಸ್ದು. ನೆಕ್ಸ್ಟ್ ನೋಡಿ, ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಗಳನ್ನು ಬೆಳೆಯುವುದನ್ನು ಏನೆಂದು ಕರೆಯುತ್ತಾರೆ? ಜೀವನಾಧಾರ ಬೆಳೆಗಾರಿಕೆ, ನೆಲದ ಉಪಯೋಗದ ಬೆಳೆಗಾರಿಕೆ, ವಾಣಿಜ್ಯ ಬೆಳೆಗಾರಿಕೆ, ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಏನಂತ ಕರೀತಾರೆ ಅಂತ ಆನ್ಸರು ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ನೋಡಿ. ಆಪ್ಷನ್ ಡಿ. ಒಂದೇ ಸಮಯದಲ್ಲಿ ಏನಂತ ಮಾಡ್ತಾರೆ? ಒಂದೇ ಸಮಯದಲ್ಲಿ 2 ಅಥವಾ 3 ಬೆಳೆಗಳನ್ನು ಬೆಳೆಯುವುದು. ನೆಕ್ಸ್ಟ್ ನೋಡಿ, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯ ಸರಿಸುಮಾರು ಎಷ್ಟಿದೆ ಅಂತಂದ್ರೆ 2011ರ ಜನಗಣತಿಯ ಪ್ರಕಾರ ನಿಮ್ಗೆ ಗೊತ್ತಿರಬೇಕು 121 ಕೋಟಿ. ಸುಮಾರು 121 ಕೋಟಿ. ಈ ಪ್ರಸ್ತುತ 2020ರ ಅಂದಾಜಿನ ಪ್ರಕಾರ ಎಷ್ಟಿದೆ ಅಂತಂದ್ರೆ ಭಾರತದ ಜನಸಂಖ್ಯೆ 138 ಕೋಟಿ ಇದೆ ನೋಡಿ. ಅಂದಾಜು 138 ಕೋಟಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ವಾಣಿಜ್ಯ ಬೆಳೆ ಎಂದು ಕರೆಯುತ್ತಾರೆ? ಗೋಧಿ, ರಾಗಿ, ಜೋಳ, ಕಬ್ಬು. ಯಾವುದಂತಂದ್ರೆ ವಾಣಿಜ್ಯ ಬೆಳೆ ಅಂತಂದ್ರೆ ಕಬ್ಬು ನೋಡಿ. ವಾಣಿಜ್ಯ ಬೆಳೆ ಕಬ್ಬು ಒಂದು ವಾಣಿಜ್ಯ ಬೆಳೆ ಆಗಿರುತ್ತೆ. ಅದೇ ರೀತಿ ವಾಣಿಜ್ಯ ಬೆಳೆಗಳು ಯಾವ ಅಂತಂದ್ರೆ ಕಬ್ಬು, ತಂಬಾಕು, ಚಹಾ, ಕಾಫಿ, ಹತ್ತಿ. ಇವೆಲ್ಲ ವಾಣಿಜ್ಯ ಬೆಳೆಗಳೇ ಉದಾಹರಣೆಗಳು ನೋಡಿ. ವಾಣಿಜ್ಯ ಬೆಳೆ ಅಂತಂದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಅಥವಾ ಕಾರ್ಖಾನೆಗಳಿಗೆ ಹೋಗುವ ಬೆಳೆಗಳು, ಕಮರ್ಷಿಯಲ್ ಇರುವಂತ ಬೆಳೆಗಳನ್ನ ಏನಂತ ಕರಿತೀವಿ? ವಾಣಿಜ್ಯ ಬೆಳೆ. ಯಾವ ಅಂತಂದ್ರೆ ಕಬ್ಬು, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಹತ್ತಿ, ತಂಬಾಕು, ಚಹಾ, ಕಾಫಿ. ಇವೆಲ್ಲ ವಾಣಿಜ್ಯ ಬೆಳೆಗಳು. ಇನ್ನು ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ರಾಜ್ಯ ಯಾವುದಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು. ಉತ್ತರ ಪ್ರದೇಶ ನೋಡಿ, ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ರಾಜ್ಯ. ಇನ್ನು ಭಾರತ ಎಷ್ಟನೇ ಸ್ಥಾನದಲ್ಲಿ ಕಬ್ಬು ಉತ್ಪಾದನೆಯಲ್ಲಿ? 2ನೇ ಸ್ಥಾನದಲ್ಲಿದೆ ನೋಡಿ. ಇನ್ನು ಅತಿ ಹೆಚ್ಚು ತಂಬಾಕನ್ನು ಉತ್ಪಾದನೆ ಮಾಡುವ ರಾಜ್ಯ ಕೇಳ್ತಾನೆ, ಆಂಧ್ರ ಪ್ರದೇಶ. ತಂಬಾಕು ಸಂಶೋಧನಾ ಕೇಂದ್ರ ರಾಜಮುಂಡ್ರಿಯಲ್ಲಿದೆ ನೋಡಿ. ತಂಬಾಕು ಸಂಶೋಧನಾ ಕೇಂದ್ರ ರಾಜಮುಂಡ್ರಿ, ಆಂಧ್ರ ಪ್ರದೇಶ. ಇನ್ನು ತಂಬಾಕು ಉತ್ಪಾದನೆಯಲ್ಲಿ ಭಾರತ ಸ್ಥಾನ ಎಷ್ಟು ಅಂತಂದ್ರೆ 2ನೇ ಸ್ಥಾನ ನೋಡಿ. 1ನೇ ಸ್ಥಾನ ಚೈನಾ ಇದೆ ತಂಬಾಕು ಉತ್ಪಾದನೆಯಲ್ಲಿ. ಇನ್ನು ಟೀ ಉತ್ಪಾದನೆಯಲ್ಲಿ 1ನೇ ರಾಜ್ಯ ಯಾವುದಿದೆ ಅಂತಂದ್ರೆ ಅಸ್ಸಾಂ ನೋಡಿ. ಅತಿ ಹೆಚ್ಚು ಚಹಾನ್ನು ಉತ್ಪಾದನೆ ಮಾಡುವ ರಾಜ್ಯ ಅಸ್ಸಾಮು. ಇನ್ನು ಕಾಫಿ ಬಂದ್ಬಿಟ್ಟು ಕಾಫಿ ನಮ್ಮ ಕರ್ನಾಟಕ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ರಾಜ್ಯ ಆಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ವಾತಾವರಣದಲ್ಲಿ ಓಝೋನ್ ಮಹತ್ವವೇನು? ಭೂಮಿಯ ಮೇಲೆ ಅದರ ಹಸಿರ ಮನೆ ಪರಿಣಾಮ ಉಂಟು ಮಾಡುತ್ತದೆ, ನ್ಯೂಕ್ಲಿಯಸ್ಗಳನ್ನು ಘನೀಕರಿಸುತ್ತದೆ, ಅಲ್ಟ್ರಾವೈಲೆಟ್ ಕಿರಣಗಳಿಂದ ಅದು ರಕ್ಷಣೆ ನೀಡುತ್ತದೆ. ಯಾವುದಪ್ಪ ಅಂತಂದರೆ ಓಝೋನ್ ಮಹತ್ವ ಏನಂತಂದರೆ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಅದು ರಕ್ಷಣೆಯನ್ನು ನೀಡುತ್ತೆ ಓಝೋನು. ಇದು ಸ್ಟ್ರಾಟೋಸ್ಪಿಯರ್ದಲ್ಲಿ ಕಂಡುಬರುತ್ತೆ. ಓಝೋನ್ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಸ್ಟ್ರಾಟೋಸ್ಪಿಯರ್ದಲ್ಲಿ ಕಂಡುಬರುತ್ತೆ, ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತೆ ಓಝೋನು. ಓಝೋನ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ 16 ಓಝೋನ್ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ. ಓಝೋನ್ ಯಾವುದರಿಂದ ಫಾರ್ಮ್ ಆಗಿದೆ ಅಂತಂದರೆ ಆಕ್ಸಿಜನ್ಗಳ ಮೂಲಕ, ಆಮ್ಲಜನಕದಿಂದ ಫಾರ್ಮ್ ಆಗಿದೆ. ಓಝೋನ್ದ ಅಣುಸೂತ್ರ O3. ಓಝೋನ್ನ ಪದರನ್ನು ಅಳೆಯುವ ಮಾಪನ ಯಾವುದಂತಂದರೆ ಡಾಪ್ಸನ್ ಮೂಲಕ ದಿಂದ ಅಳೆಯುತ್ತಾರೆ ಓಝೋನನ್ನು. ನೆಕ್ಸ್ಟ್ ನೋಡಿ, ರೋಗಗ್ರಸ್ತ ಪ್ರಾಣಿಯು ಮನುಷ್ಯನನ್ನು ಕಚ್ಚುವುದರಿಂದ ಮನುಷ್ಯನಿಗೆ ಬರುವ
ರೋಗವನ್ನು ಏನೆಂದು ಕರೆಯುತ್ತಾರೆ? ನ್ಯೂಮೋನಿಯಾ, ಮಿಸಲ್ಸ್, ರೈಬಿಸ್, ಅಥೆರೋಸ್ಕ್ಲೆರೋಸಿಸ್. ಯಾವುದಂತಂದರೆ ರೈಬಿಸ್ ನೋಡಿ, ರೈಬಿಸ್ ರೋಗ ಯಾವುದಂತಂದರೆ ರೈಬಿಸ್ ರೋಗ, ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ಯಾವುದಂತಂದರೆ ರ್ಯಾಬಿಸ್ ರೋಗ. ಇದಕ್ಕೆ ಲಸಿಕೆಯನ್ನು ಕಂಡು ಹಿಡಿದವರು ಯಾರಪ್ಪ ಅಂತಾರೆ? ಹುಚ್ಚುನಾಯಿ ಕಡಿತಕ್ಕೆ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದ ವಿಜ್ಞಾನಿ ಅಂತಾರೆ ಲೂಯಿಸ್ ಪ್ಯಾಚರ್ ಅವರು ಔಷಧವನ್ನು ಕಂಡು ಹಿಡಿತಾರೆ. ಔಷಧವನ್ನು ಲೂಯಿಸ್ ಪ್ಯಾಚರ್ ಅವರು ಕಂಡು ಹಿಡಿತಾರೆ ರೇಬಿಸ್ ರೋಗದ ವಿರುದ್ಧ, ಹುಚ್ಚುನಾಯಿ ಕಡಿತದಿಂದ ಬರುವ ಕಾಯಿಲೆ ಯಾವುದಂತಂದರೆ ರ್ಯಾಬಿಸ್ ರೋಗ ನೋಡಿ. ನೆಕ್ಸ್ಟ್ ನೋಡಿ, ಜೀವಕೋಶದಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು ಸ್ರಾವಕ ಕಣಗಳು, ಮೆದಸ್ಸಿನ ಬಿಂದುಗಳು, ರೈಬೋಸೋಮ್ಗಳು, ಮೈಟೋಕಾಂಡ್ರಿಯಗಳು. ಜೀವಕೋಶದ ಪ್ರೋಟೀನ್ ಅಂತ ಕೇಳಿದರೆ ಸೆಲ್ಸ್ ಯಾವುದಪ್ಪ ಅಂತಂದರೆ ಜೀವಕೋಶದ ಪ್ರೋಟೀನ್ಗಳ ರೈಬೋಸೋಮ್ಗಳ ಸಂಯೋಜನೆ ನೋಡಿ, ರೈಬೋಸೋಮ್ ಆಪ್ಷನ್ ಸಿ. ಇನ್ನು ಪವರ್ ಹೌಸ್ ಆಫ್ ದಿ ಸೆಲ್ ಅಂತಂದರೆ ಮೈಟೋಕಾಂಡ್ರಿಯ, ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದಂತ ಕರಿತೀವಿ? ಮೈಟೋಕಾಂಡ್ರಿಯನ್ನ ಕರಿತೀವಿ. ಇನ್ನು ಜೀವಕೋಶದ ಆತ್ಮಹತ್ಯಾ ಚೀಲ ಅಂತಂದು ಯಾವುದನ್ನ ಕರಿತೀವಿ ಅಂತ? ಲೈಸೋಸೋಮ್ಸ್ಗಳನ್ನ ಸೊಸೈಡ್ ಬ್ಯಾಗ್ಸ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಜೀವಕೋಶದ ಆತ್ಮಹತ್ಯಾ ಚೀಲ ಅಂತ ಕರಿತೀವಿ. ಇನ್ನು ಪ್ರೋಟೀನ್ ಸಂಯೋಜನೆ, ಜೀವಕೋಶಗಳಲ್ಲಿ ಪ್ರೋಟೀನ್ ಸಂಯೋಜನೆ ಆಗುವುದು ಯಾವುದರಿಂದ ಅಂತಂದರೆ ರೈಬೋಸೋಮ್ಗಳಿಂದ ನೋಡಿ. ನೆಕ್ಸ್ಟ್ ನೋಡಿ, ಮಸಿ ಹೀರುವ ಕಾಗದಲ್ಲಿ ಮಸಿಯನ್ನು ಹೀರುವ ಕ್ರಿಯೆ ಯಾವುದಂತ ಕೇಳಿದೆ, ನಿಮ್ಗೆ ಗೊತ್ತಿರಬೇಕು. ಮಸಿ ಹೀರುವ ಕ್ರಿಯೆ ಯಾವುದಂತಂದರೆ ಕ್ಯಾಪಿಲರಿ ಆ್ಯಕ್ಷನ್ ಅಥವಾ ಲೋಮನಾಳ ಕ್ರಿಯೆಯನ್ನು ಒಳಗೊಂಡಿರುತ್ತೆ ನೋಡಿ. ಯಾವುದಂತಂದರೆ ಪೆನ್ನಿನ ಮಸಿ ಬಿಡುವುದು ಯಾವುದರ ಮೂಲಕ ಅಂತಂದರೆ ಕ್ಯಾಪಿಲರಿ ಆ್ಯಕ್ಷನ್ ನೋಡಿ. ಕ್ಯಾಪಿಲರಿ ಆ್ಯಕ್ಷನ್ನು ನಿಮ್ಗೆ ಗೊತ್ತಿರಬೇಕು. ಲೋಮನಾಳ ಕ್ರಿಯೆಯನ್ನು ಕ್ಯಾಪಿಲರಿ ಆ್ಯಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಕಾಮನ ಬಿಲ್ಲು ಉಂಟಾಗಲು ಕಾರಣ ಪ್ರತಿಬಿಂಬದಿಂದ, ವಕ್ರೀಭವನದಿಂದ, ವಿಭಜನೆ, ಮೇಲಿನ ಎಲ್ಲವುದರಿಂದ. ಯಾವುದಂತಂದರೆ ಕಾಮನ ಬಿಲ್ಲು ಮೇಲಿನ ಎಲ್ಲವುದರಿಂದ ಉಂಟಾಗುತ್ತೆ. ಕಾಮನ ಬಿಲ್ಲಿನಲ್ಲಿ ಇರುವ ಬಣ್ಣಗಳ ಸಂಖ್ಯೆ 7. ಕಾಮನ ಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿಗೆ ಮೂಡುತ್ತೆ ನೋಡಿ. ಕಾಮನ ಬಿಲ್ಲು ರೇನ್ಬೋ ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿಗೆ ಮೂಡಿರುತ್ತೆ, ಕೇಳಿದಾನೆ ಒಂದ್ಸರಿ ಎಕ್ಸಾಮಲ್ಲಿ. ಇನ್ನು ಅತಿ ಹೆಚ್ಚು ಬಾಗಿರುವ ಬಣ್ಣ ಯಾವುದಂತಂದರೆ ವೈಲೆಟ್ ಬಣ್ಣ ನೋಡಿ. ಕಾಮನ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗಿರುವ ಬಣ್ಣ ಯಾವುದಂತಾರೆ? ವೈಲೆಟ್ಟು. ಅತಿ ಕಡಿಮೆ ಬಾಗಿರುವ ಬಣ್ಣ ಕೇಳಿದರೆ ಕೆಂಪು ಅಥವಾ ರೆಡ್ ನೋಡಿ. ನೆಕ್ಸ್ಟ್ ನೋಡಿ, ಸೂರ್ಯನ ಕಿರಣಗಳು ಸೂರ್ಯನಿಂದ ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತವೆ? ನಿಮಗೆ ಗೊತ್ತಿರಬೇಕು. 8 ನಿಮಿಷ ನೋಡಿ. ಸರಿಯಾದ ಆನ್ಸರು 8 ನಿಮಿಷ. ಅದೇ ಚಂದ್ರ ಎಷ್ಟು ತೆಗೆದುಕೊಳ್ಳುತ್ತಾನೆ ಅಂತಂದರೆ ಚಂದ್ರ ಭೂಮಿಯನ್ನು ತಲುಪಲು 1.2 ಸೆಕೆಂಡ್ ಅಷ್ಟು, ಕೇವಲ 1.2 ಸೆಕೆಂಡ್ನಲ್ಲಿ ಚಂದ್ರನ ಬೆಳಕು ಭೂಮಿಯನ್ನು ತಲುಪುತ್ತೆ. ಆದರೆ ಸೂರ್ಯನ ಬೆಳಕು 8 ನಿಮಿಷ ತೆಗೆದುಕೊಳ್ಳುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದರೆ ಅವರ ಸ್ಥಾನವನ್ನು ತಕ್ಷಣ ಯಾರು ನಿರ್ವಹಿಸುತ್ತಾರೆ? ಆಪ್ಷನ್ಸ್ ನೋಡಿ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಆಪ್ಷನ್ ಬಿ, ರಾಜ್ಯದ ಮುಖ್ಯಮಂತ್ರಿಗಳು. ಆಪ್ಷನ್ ಸಿ, ರಾಷ್ಟ್ರಪತಿಗಳು ನಿಯುಕ್ತಗೊಳಿಸಿದ ಯಾರಾದರೂ. ಆಪ್ಷನ್ ಡಿ, ಪಕ್ಕದ ರಾಜ್ಯದ ರಾಜ್ಯಪಾಲರು. ಯಾವುದಂತಂದರೆ ಆನ್ಸರು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಹೈಕೋರ್ಟಿನ ಚೀಫ್ ಜಸ್ಟಿಸು ಮುಖ್ಯ ನ್ಯಾಯಮೂರ್ತಿಗಳು ವಹಿಸ್ಕೊಂಡಿರ್ತಾರೆ. ಒಟ್ಟು 6 ತಿಂಗಳ ಒಳಗಾಗಿ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾಗುತ್ತೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇನ್ನು ರಾಜ್ಯಪಾಲರು ಇರಬೇಕಂತ ತಿಳಿಸೋ ವಿಧಿ ಎಷ್ಟಂತಂದರೆ 153ನೇ ವಿಧಿಯ ಪ್ರಕಾರ ಗವರ್ನರ್ ಇರಬೇಕಂತ ತಿಳಿಸುತ್ತೆ. ಇನ್ನು ಅವರ ಅರ್ಹತೆಗಳ ಕುರಿತು ತಿಳಿಸುವ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ರಾಜ್ಯಪಾಲರದು 157ನೇ ವಿಧಿ ರಾಜ್ಯಪಾಲರ ಅರ್ಹತೆಯನ್ನು ತಿಳಿಸುತ್ತೆ. ಇನ್ನು ಇವರಿಗೆ ಕೂಡ ಕ್ಷಮಿಸುವ ಅಧಿಕಾರವನ್ನು ನೀಡಲಾಗಿದೆ. ಆಸ್ ರಾಷ್ಟ್ರಪತಿಯವರಿಗೆ ಕೂಡ 72ನೇ ವಿಧಿಯ ಪ್ರಕಾರ ಕ್ಷಮಿಸುವ ಅಧಿಕಾರವನ್ನು ನೀಡಲಾಗಿರುತ್ತೆ ಕೈದಿಗಳಿಗೆ. ಆದರೆ ರಾಜ್ಯಪಾಲರಿಗೆ 161ನೇ ವಿಧಿಯ ಪ್ರಕಾರ ಮರಣ ದಂಡನೆ ಹೊರತುಪಡಿಸಿ ಉಳಿದೆಲ್ಲ ಕ್ಷಮಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ ರಾಜ್ಯಪಾಲರು. ಮರಣ ದಂಡನೆಯನ್ನು ಕ್ಷಮಿಸುವ ಅಧಿಕಾರ ಕೇವಲ ರಾಷ್ಟ್ರಪತಿಗಳಿಗೆ ಮಾತ್ರ ನೀಡಲಾಗಿದೆ 72ನೇ ವಿಧಿಯ ಪ್ರಕಾರ. ನೆಕ್ಸ್ಟ್ ನೋಡಿ, ಲೋಕಸಭೆ ವಿಸರ್ಜನೆಗೊಂಡಾಗ ಯಾವ ವ್ಯಕ್ತಿಯು ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲು ತನ್ನ ಸ್ಥಾನವನ್ನು ತ್ಯಜಿಸುವುದಿಲ್ಲ? ಪ್ರಧಾನಮಂತ್ರಿ, ಹಣಕಾಸು ಮಂತ್ರಿ, ರಕ್ಷಣಾ ಮಂತ್ರಿ, ಲೋಕಸಭೆಯ ಅಧ್ಯಕ್ಷ. ಯಾರಂತಂದರೆ ಲೋಕಸಭೆಯ ಸಭಾಪತಿ ಅಥವಾ ಅಧ್ಯಕ್ಷ. ಯಾರ? ಲೋಕಸಭೆಯ ಸಭಾಪತಿ. ಆಪ್ಷನ್ ಡಿ ಸರಿಯಾದ ಆನ್ಸರು. ಇನ್ನು ಸಭಾಪತಿಗಳ ಬಗ್ಗೆ, ಲೋಕಸಭೆಯ ಸಭಾಪತಿಗಳ ಬಗ್ಗೆ ತಿಳಿಸುವ ಆರ್ಟಿಕಲ್ ಎಷ್ಟಂತಾರೆ 93ನೇ ವಿಧಿ ಲೋಕಸಭೆಗೆ ಸಭಾಪತಿ ಮತ್ತು ಉಪಸಭಾಪತಿ ಇರಬೇಕಂತ ತಿಳಿಸುತ್ತೆ. ಪ್ರಸ್ತುತ ಯಾರಿದ್ದಾರೆ ಲೋಕಸಭೆಯ ಸಭಾಪತಿ ಅಂತಂದರೆ ಓಂ ಬಿರ್ಲಾ ಅವರು ಇದ್ದಾರೆ ನೋಡಿ. ಇನ್ನು ವಿಧಾನಸಭೆಯ
ಸಭಾಪತಿಗಳ ತಿಳಿಸುವ ವಿಧಿ ಅಂತಂದರೆ ವಿಧಾನಸಭೆಗೆ ಸಭಾಪತಿಗಳ ತಿಳಿಸುವ ವಿಧಿ 178ನೇ ವಿಧಿ ವಿಧಾನಸಭೆಗೆ ಸಭಾಪತಿ ಇರಬೇಕಂತ ತಿಳಿಸುತ್ತೆ. ಈಗ ಪ್ರಸ್ತುತ ಯಾರಿದ್ದಾರೆ ನಮ್ಮ ರಾಜ್ಯದ ವಿಧಾನಸಭೆ ಸ್ಪೀಕರ್ ಅಂತಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ಇನ್ನು ಉಪಾಧ್ಯಕ್ಷ ಯಾರಿದ್ದಾರೆ ವಿಧಾನಸಭೆ ಉಪಾಧ್ಯಕ್ಷ ಆನಂದ್ ಮಹಾಮನಿ ಅವರಿದ್ದಾರೆ ನೋಡಿ. ಪ್ರಸ್ತುತ ಯಾರಿದ್ದಾರೆ ಆನಂದ್ ಮಹಾಮನಿ. ನೆಕ್ಸ್ಟ್ ನೋಡಿ, ಭಾರತ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯೇ? ಆಪ್ಷನ್ಸ್ ನೋಡಿ, ಹೌದು, ಇಲ್ಲ. ಆಪ್ಷನ್ ಸಿ, ತುರ್ತು ಪರಿಸ್ಥಿತಿಯಲ್ಲಿ ಇದೆ. ಆಪ್ಷನ್ ಡಿ, ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿ ಇದೆ. ಆಪ್ಷನ್ ಯಾವುದಪ್ಪ ಸರಿಯಾದ ಆನ್ಸರ್ ಅಂತಾರೆ? ಯಾವುದೂ ಇಲ್ಲ. ಉಪ ಪ್ರಧಾನಮಂತ್ರಿ ಇದೊಂದು ಸಂವಿಧಾನಾತ್ಮಕ ಹುದ್ದೆ ಅಲ್ಲ ನೋಡಿ. ಇದು ಕೇವಲ ಸಂವಿಧಾನಕರ ಹುದ್ದೆ ಒಂದು ಉಪ ಪ್ರಧಾನಮಂತ್ರಿ ಅನ್ನೋದು. ಇಲ್ಲಿ ತನ ಭಾರತದಿಂದ ಎಷ್ಟು ಜನ ಆಗಿದ್ದಾರೆ ಅಂತಂದ್ರೆ ಉಪ ಪ್ರಧಾನಮಂತ್ರಿಗಳಂತಂದರೆ 7 ಜನ ಆಗಿದ್ದಾರೆ ನೋಡಿ ಉಪ ಪ್ರಧಾನಮಂತ್ರಿಗಳು. ಮೊದಲನೇ ಉಪ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಎರಡನೇದವರು ಮೊರಾರ್ಜಿ ದೇಸಾಯಿ, ಮೂರನೇದವರು ಚೌಧರಿ ಚರಣ್ ಸಿಂಗ್ ಅವರು, ನಾಲ್ಕನೇದವರು ಜಗನ್ ಜೀವನ್ ರಾಮ್ ಅವರು, ಐದನೇದವರು ಯಾರಪ್ಪ ಅಂತಂದರೆ ಯಶವಂತರಾಯ್ ಚವ್ಹಾಣ್ ಅವರು, ಆರನೇದವರು ದೇವಿಲಾಲ್ ಅವರು, ಇನ್ನು ಏಳನೇದವರು ಕೊನೆಯದವರು ಯಾರಂತಂದರೆ ಲಾಲ್ ಕೃಷ್ಣ ಅಡ್ವಾಣಿಯವರು. ಇವರು ವಾಜಪೇಯಿ ಸರ್ಕಾರದಲ್ಲಿ ಉಪ ಪ್ರಧಾನಮಂತ್ರಿ ಆಗಿರ್ತಾರೆ. ಮೊದಲನೇ ಉಪ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೆಹರು ಅವರ ಸರ್ಕಾರದಲ್ಲಿ, ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಪ ಪ್ರಧಾನಮಂತ್ರಿ ಜೊತೆಗೆ ಗೃಹ ಮಂತ್ರಿಯನ್ನು ಹೊಂದಿರುತ್ತಾರೆ. ಗೃಹ ಮಂತ್ರಿ ಖಾತೆಯ ಜೊತೆಗೆ ಉಪ ಪ್ರಧಾನಮಂತ್ರಿ ಕೂಡ ಆಗಿರುತ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು ಭಾರತದ ರಾಷ್ಟ್ರಪತಿಗಳು, ಭಾರತದ ರಾಷ್ಟ್ರಪತಿಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಆಪ್ಷನ್ ಡಿ, ಭಾರತದ ಪ್ರಧಾನಮಂತ್ರಿಗಳು. ಯಾರಾಗಿರ್ತಾರೆ ಅಂತಂದರೆ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ ನೋಡಿ. ಇದರ ರಾಷ್ಟ್ರೀಯ ಸಮಗ್ರತಾ ಮಂಡಳಿ ಯಾರಾಗಿರ್ತಾರೆ ಅದರ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿ ಅವರಾಗಿರ್ತಾರೆ. ಇವರು ನೀತಿ ಆಯೋಗದ ಮುಖ್ಯಸ್ಥರು ಕೂಡ ಇವರೇ ಆಗಿರ್ತಾರೆ. ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಧ್ಯಕ್ಷರು ಕೂಡ ಪ್ರಧಾನಮಂತ್ರಿಯವರೇ ಆಗಿರ್ತಾರೆ ನೋಡಿ. ನೆಕ್ಸ್ಟ್ ನೋಡಿ, ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರದಲ್ಲಿ ಇರುತ್ತಾರೆ? ಆಪ್ಷನ್ಸ್ ನೋಡಿ, 2 ವರ್ಷ, 3 ವರ್ಷ, 1 ವರ್ಷ, 2.5 ವರ್ಷ. ಎಷ್ಟಂತಂದರೆ 2 ವರ್ಷ ನೋಡಿ ಆನ್ಸರು. ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳ ಕಾಲ ಇರ್ತಾರೆ ಅಂತಂದರೆ 2 ವರ್ಷ. ಇನ್ನು ಉಚ್ಚ ನ್ಯಾಯಾಲಯದ ಬಗ್ಗೆ ತಿಳಿಸುವ ಆರ್ಟಿಕಲ್ ಎಷ್ಟಂದರೆ 224ನೇ ವಿಧಿಯ ಪ್ರಕಾರ ಏನು ಹೇಳುತ್ತೆ, ಹಂಗಾಮಿ ಅಥವಾ ಹೆಚ್ಚುವರಿ ನ್ಯಾಯಾಧೀಶರ ನೇಮಕ ಮಾಡಬೇಕಂತ ತಿಳಿಸುತ್ತೆ 224ನೇ ವಿಧಿ. ಆದರೆ ಹೈಕೋರ್ಟ್ ಇರಬೇಕಂತ ತಿಳಿಸೋದು ವಿಧಿ 214ರಿಂದ 231 ವಿಧಿ. ಹೈಕೋರ್ಟ್ಗೆ ಸಂಬಂಧಪಟ್ಟರೆ ಹೈಕೋರ್ಟ್ ಇರಬೇಕಂತ ತಿಳಿಸೋ ವಿಧಿ 214ನೇ ವಿಧಿ ನೋಡಿ. ಇನ್ನು ಹೈಕೋರ್ಟ್ನಲ್ಲಿ ರಿಟ್ ಹೊಡಿಸುವ ಎಷ್ಟನೇ ವಿಧಿಯ ಪ್ರಕಾರ ಹೈಕೋರ್ಟ್ನಲ್ಲಿ ರಿಟ್ ಹೊಡಿಸ್ತಾರೆ ಅಂತಾರೆ 226ನೇ ವಿಧಿಯ ಪ್ರಕಾರ ರಿಟ್ಟನ್ನು ಹೊಡಿಸ್ತಾರೆ. ಪ್ರಸ್ತುತ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ ಅಂತಾರೆ 25 ಹೈಕೋರ್ಟ್ಗಳು ಕಾರ್ಯಾಚರಣೆಯಲ್ಲಿವೆ ನೋಡಿ. ಭಾರತದಲ್ಲಿ ಪ್ರಸ್ತುತ 22 ಹೈಕೋರ್ಟ್ಗಳಿವೆ. ನೆಕ್ಸ್ಟ್ ನೋಡಿ, ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸುವವರು. ಪ್ರಮಾಣ ವಚನ ಪ್ರತಿಜ್ಞಾವಿಧಿ ಅಂತಂದರೆ ಪ್ರಮಾಣ ವಚನ. ಆಪ್ಷನ್ಸ್ ನೋಡಿ, ಲೋಕಸಭೆಯ ಅಧ್ಯಕ್ಷರು, ಭಾರತ ಪ್ರಧಾನಮಂತ್ರಿಗಳು, ಭಾರತದ ಉಪರಾಷ್ಟ್ರಪತಿಗಳು. ಆಪ್ಷನ್ ಡಿ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಯಾರಂತಂದರೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಬೋಧಿಸ್ತಾರೆ. ಪ್ರಮಾಣ ವಚನವನ್ನು ಯಾವಾಗಲೂ ರಾಷ್ಟ್ರಪತಿಯವರಿಗೆ. ಅದೇ ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂತ ಕೇಳಿದರೆ ಅವರಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಅದೇ ರೀತಿ ಪ್ರಧಾನಮಂತ್ರಿಯವರಿಗೆ ಕೂಡ ರಾಷ್ಟ್ರಪತಿಗಳವರೇ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಈ ಎಷ್ಟನೇ ವಿಧಿಯ ಪ್ರಕಾರ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು 60ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಇನ್ನು ರಾಷ್ಟ್ರಪತಿ ಇರುವ ಬಗ್ಗೆ ತಿಳಿಸೋ ಆರ್ಟಿಕಲ್ ಎಷ್ಟಂತಾರೆ 52ನೇ ವಿಧಿ. ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿಸಿದರೆ ಅವರ ಅಧಿಕಾರಾವಧಿ, ರಾಷ್ಟ್ರಪತಿ ಅಧಿಕಾರಾವಧಿ 56ನೇ ವಿಧಿಯ ಪ್ರಕಾರ ಅವರ ಅಧಿಕಾರಾವಧಿ ತಿಳಿಸುತ್ತೆ. ಅವರ ಅಧಿಕಾರಾವಧಿ 5 ವರ್ಷ ಇರುತ್ತೆ ನೋಡಿ. ರಾಷ್ಟ್ರಪತಿ ಅವರ ಅಧಿಕಾರಾವಧಿ 5 ವರ್ಷ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ ಅಂತ ಕೇಳಿದ್ದಾರೆ ನೋಡಿ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು. ಆಪ್ಷನ್ಸ್ ನೋಡಿ, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು. ಆಪ್ಷನ್ ಬಿ, ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸನ್ನು ನೀಡುವುದು. ಆಪ್ಷನ್ ಸಿ, ಚುನಾವಣೆಗೆ ನಿಯಮಗಳ ಮತ್ತು ನಿರ್ದೇಶನಗಳನ್ನು ನೀಡುವುದು. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ನೋಡಿ, ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವುದು ಮತ್ತು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು. ಯಾವುದು ಅಲ್ಲ ಅಂತ ಕೇಳಿದರೆ ಚುನಾವಣೆ
ಆಯುಕ್ತರ ಯಾವುದು ಕರ್ತವ್ಯ ಅಲ್ಲ ಅಂತಂದರೆ ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸನ್ನು ನೀಡುವುದು ಇದು ಆಗಿರುವುದಿಲ್ಲ ನೋಡಿ. ಆಪ್ಷನ್ ಬಿ ತಪ್ಪಾಗಿರುತ್ತೆ. ಉಳಿದೆಲ್ಲ ಕರೆಕ್ಟ್ ಆಗಿವೆ. ರಾಜಕೀಯ ಪಕ್ಷಗಳ ಮಾನ್ಯತೆ ನೀಡುವುದು, ಇನ್ನು ಚುನಾವಣೆಗಳ ನಿಯಮ ಮತ್ತು ನಿರ್ದೇಶನ ನೀಡುವುದು, ಅದೇ ರೀತಿ ಚುನಾವಣೆ ಕ್ಷೇತ್ರಗಳನ್ನು ನಿಗದಿಪಡಿಸುವುದು ಮತ್ತು ಮತದಾರರ ಪಟ್ಟಿಯನ್ನು ರೆಡಿ ಮಾಡ್ತಾರೆ ಚುನಾವಣಾ ಆಯುಕ್ತರು. ಚುನಾವಣೆ ಆಯೋಗ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು. ಭಾರತದಲ್ಲಿ 1950 ಜನವರಿ 25ರಂದು ಚುನಾವಣಾ ಆಯೋಗ ಸ್ಟಾರ್ಟ್ ಆಗಿರುತ್ತೆ. ಎಷ್ಟನೇ ವಿಧಿಯ ಪ್ರಕಾರ ಅಂತಂದರೆ ಆರ್ಟಿಕಲ್ 324ನೇ ವಿಧಿಯ ಪ್ರಕಾರ ಭಾರತದಲ್ಲಿ ಚುನಾವಣಾ ಆಯೋಗ ಸ್ಟಾರ್ಟ್ ಆಗಿರುತ್ತೆ. ಮೊದಲ ಚುನಾವಣಾ ಆಯುಕ್ತ ಯಾರಂತಂದರೆ ಸುಕುಮಾರ ಸೇನ್ ಅವರು ನೋಡಿ. ಈಗ ಪ್ರಸ್ತುತ ಯಾರಿದ್ದಾರೆ ಅಂತಂದರೆ ಸುನಿಲ್ ಅರೋರಾ ಅವರು ಇದ್ದಾರೆ ನೋಡಿ. ಸುನಿಲ್ ಅರೋರಾ ಅವರು ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು. ಇವರ ಅಧಿಕಾರಾವಧಿ ಎಷ್ಟಿರುತ್ತೆ? ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳವರೆಗೆ ಕಾರ್ಯನಿರ್ವಹಿಸಬಹುದು ಚುನಾವಣೆ ಆಯುಕ್ತರದು. ನೆಕ್ಸ್ಟ್ ನೋಡಿ, ಭಾರತದ ಉಪರಾಷ್ಟ್ರಪತಿಗಳು ಒಂದು ಬಾರಿ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿರುತ್ತಾರೆ? ಆಪ್ಷನ್ ಯಾವುದಪ್ಪ ಅಂತ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿಯವರ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. 5 ವರ್ಷಗಳವರೆಗೆ ಆಡಳಿತ ಮಾಡಬಹುದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ಆದರೆ ಪ್ರಧಾನಮಂತ್ರಿ ಬಹುಮತಗಳ ಇರುವ ತನಕ ಎಲ್ಲಿ ತನ ಅಂತ ಲಾಸ್ಟ್ ಅಪ್ ಟು 5 ವರ್ಷಗಳವರೆಗೆ ಅಧಿಕಾರದಲ್ಲಿರುವುದು, ಬಹುಮತ ಇರೋದರಲ್ಲಿ ಸದನದಲ್ಲಿ ಬಹುಮತ ಇರುವ ತನಕ ಪ್ರಧಾನಮಂತ್ರಿ. ಆದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. ಇನ್ನು ಉಪರಾಷ್ಟ್ರಪತಿ ಬಗ್ಗೆ ತಿಳಿಸೋ ವಿಧಿ ಯಾವುದಂತಂದರೆ 63ನೇ ವಿಧಿ ಉಪರಾಷ್ಟ್ರಪತಿ ಇರಬೇಕಂತ ತಿಳಿಸುತ್ತೆ. ಇವರ ಚುನಾವಣೆ ಸಂಸತ್ತಿನ ಉಭಯ ಸದಸ್ಯರು ಆಯ್ಕೆ ಮಾಡ್ತಾರೆ ಉಪರಾಷ್ಟ್ರಪತಿಯನ್ನು. ಚುನಾಯಿತ ಮತ್ತು ನಾಮಕರಣಗೊಂಡ ಎಲ್ಲ ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗಿರುತ್ತಾರೆ 66ನೇ ವಿಧಿಯ ಪ್ರಕಾರ. ಇನ್ನು 65ನೇ ವಿಧಿಯ ಪ್ರಕಾರ ಇವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು. ಎಲ್ಲಿ ತನ ಅಂತಂದರೆ 6 ತಿಂಗಳ ತನಕ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು. ಹಂಗಾಮಿ ರಾಷ್ಟ್ರಪತಿ ಕಾರ್ಯನಿರ್ವಹಿಸಿದ ಮೊದಲ ರಾಷ್ಟ್ರಪತಿ ಯಾರಂತಂದರೆ ವಿ ಗಿರಿ ಅವರು. ಜಾಕಿರ್ ಹುಸೇನ್ ಅವರು ನಿಧನ ಹೊಂದಿದಾಗ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ವಿ ಗಿರಿ ಅವರು. ಮೊದಲ ಉಪರಾಷ್ಟ್ರಪತಿ ನೋಡಿ, ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಉಪರಾಷ್ಟ್ರಪತಿ ಯಾರಂತಂದರೆ ಮೊದಲ ಉಪರಾಷ್ಟ್ರಪತಿ ಅಂದರೆ ವಿ ಗಿರಿ ಅವರು 1969ರಲ್ಲಿ ಜಾಕಿರ್ ಹುಸೇನ್ ಅವರು ನಿಧನ ಹೊಂದಿದಾಗ. ಈ ಪ್ರಸ್ತುತ ಯಾರಿದ್ದಾರೆ ಉಪರಾಷ್ಟ್ರಪತಿ ಅಂತಂದರೆ ವೆಂಕಯ್ಯ ನಾಯ್ಡು ಅವರು. ವ್ಯಕ್ತಿಗತ 13ನೇ ಉಪರಾಷ್ಟ್ರಪತಿ. ಎಷ್ಟನೇ ಉಪರಾಷ್ಟ್ರಪತಿ ಅಂತಂದರೆ 15ನೇ ಉಪರಾಷ್ಟ್ರಪತಿ. ಆದರೆ ವ್ಯಕ್ತಿಗತ ನೋಡೋದಾದರೆ 13ನೇ ಉಪರಾಷ್ಟ್ರಪತಿ. ಮೊದಲನೇ ಉಪರಾಷ್ಟ್ರಪತಿ ಸರ್ ರಾಧಾಕೃಷ್ಣನ್ ಅವರು. ಇವರು ಕೂಡ 2 ಬಾರಿ ಉಪರಾಷ್ಟ್ರಪತಿಯಾಗಿರ್ತಾರೆ. ಅದೇ ರೀತಿ ಅಹ್ಮದ್ ಅನ್ಸಾರಿ ಅವರು ಕೂಡ 2 ಬಾರಿ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ, ಅಹ್ಮದ್ ಅನ್ಸಾರಿ ಮತ್ತು ರಾಧಾಕೃಷ್ಣನ್ ಅವರು. ನೆಕ್ಸ್ಟ್ ನೋಡಿ, ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಸಭೆಗೆ ಸದಸ್ಯನಾಗಿ ಆಯ್ಕೆ ಆಗಬೇಕು? ಎಷ್ಟು ತಿಂಗಳ ಅಂತಂದರೆ 6 ತಿಂಗಳ ಒಳಗಾಗಿ ಸಂಸತ್ತಿನ ಯಾವುದೇ ಸದನದಿಂದ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ, ಕೇಂದ್ರದಲ್ಲಿ ನೋಡಿದ್ರೆ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಆಯ್ಕೆ ಆಗಬೇಕು. ಅದೇ ರೀತಿ ರಾಜ್ಯಗಳಲ್ಲಿ ನೋಡೋದಾದರೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಹೊಂದಿದ್ದಲ್ಲಿ ಅದರಲ್ಲಿ ಒಟ್ಟು 6 ತಿಂಗಳ ಒಳಗಾಗಿ ಸ್ಥಾನವನ್ನು ಪಡೆದುಕೊಳ್ಳಬೇಕು. ಆವಾಗ ಕಂಟಿನ್ಯೂ ಆಗಿ ಮಂತ್ರಿಯಾಗಿ ಕಂಟಿನ್ಯೂ ಆಗಬಹುದು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಸಾರಿಗೆ ಸಚಿವರಾದಂಥ ಲಕ್ಷ್ಮಣ ಸವದಿಯವರು ರಾಜ್ಯಸಭೆಯಿಂದ ಆಯ್ಕೆ ಆದರು ನೋಡಿ. ಇತ್ತೀಚೆಗೆ ಲಕ್ಷ್ಮಣ ಸವದಿಯವರು. ಇನ್ನು ರಾಜ್ಯಸಭೆಯಿಂದ ಆಯ್ಕೆಯಾದಂಥ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಮತ್ತು HD ದೇವೇಗೌಡರು. ನಮ್ಮ ಕರ್ನಾಟಕದಿಂದ ಪ್ರಧಾನಮಂತ್ರಿ ಆದ ಏಕೈಕ ವ್ಯಕ್ತಿ HD ದೇವೇಗೌಡರು ಕೂಡ ರಾಜ್ಯಸಭೆಯಿಂದ ಆಯ್ಕೆಯಾಗಿರ್ತಾರೆ. ಇನ್ನು ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಕೂಡ 2 ಬಾರಿ ರಾಜ್ಯಸಭೆಯಿಂದ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳಾಗಿರ್ತಾರೆ ನೋಡಿ. ಮನಮೋಹನ್ ಸಿಂಗ್ ಅವರು ಕೂಡ ರಾಜ್ಯಸಭೆಯಿಂದ ಆಯ್ಕೆ ಆದವರು, ಮನಮೋಹನ್ ಸಿಂಗ್ ಅವರು ಕೂಡ. ನೆಕ್ಸ್ಟ್ ನೋಡಿ, ಭಾರತದ ಯಾವ ಪ್ರಧಾನಮಂತ್ರಿಯು ಸಂಸತ್ತನ್ನು ಎದುರಿಸಲಿಲ್ಲ? ಯಾರಂತಂದರೆ ಸಂಸತ್ತಿನ ಅಧಿವೇಶನದಲ್ಲಿ ಭಾಗವಹಿಸಿದ ಪ್ರಧಾನಮಂತ್ರಿ ಅಂತಂದರೆ ಚರಣ್ ಸಿಂಗ್ ಅವರು ನೋಡಿ. ಚೌಧರಿ ಚರಣ್ ಸಿಂಗ್ ಅವರು ಸಂಸತ್ತಿನ ಅಧಿವೇಶನದಲ್ಲಿ ವಹಿಸದ ಏಕೈಕ ಪ್ರಧಾನಮಂತ್ರಿ ಅಂತಂದರೆ ಚೌಧರಿ ಚರಣ್ ಸಿಂಗ್ ಅವರು ನೋಡಿ. ಇವರು ಯಾವಾಗ ಅಂತಂದರೆ 1979ರಿಂದ 1980ರವರೆಗೆ ಕೇವಲ 2 ತಿಂಗಳವರೆಗೆ ಆಳ್ವಿಕೆ ಮಾಡಿರ್ತಾರೆ ಚೌಧರಿ ಚರಣ್ ಸಿಂಗ್ ಅವರು. ಮೊದಲು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ. ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಉಪ ಪ್ರಧಾನಮಂತ್ರಿಯಾಗಿ ಹುದ್ದೆ ನಿರ್ವಹಿಸಿರ್ತಾರೆ ನೋಡಿ. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಇದ್ದಾಗ, ಜನತಾ ಸರ್ಕಾರದಲ್ಲಿದ್ದಾಗ ಇವರು ಉಪ ಪ್ರಧಾನಮಂತ್ರಿಯಾಗಿ ನಿರ್ವಹಿಸಿರ್ತಾರೆ ಚೌಧರಿ ಚರಣ್ ಸಿಂಗ್ ಅವರು. ನೆಕ್ಸ್ಟ್ ನೋಡಿ, 2014ರ ಕಾಮನ್ವೆಲ್ತ್ ಗೇಮ್ಸ್ ನಡೆದ ಸ್ಥಳ, ಅವಾಗ ಪರೀಕ್ಷೆ ನಡೆದಾಗ ಎಲ್ಲಿ ನಡೆದಿರುತ್ತೆ ಅಂತಂದರೆ ಕಾಮನ್ವೆಲ್ತ್ ಗೇಮ್ಸು
ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್ನ ಗ್ಲಾಸ್ಗೋದಲ್ಲಿ ನಡೆದಿರುತ್ತೆ. ಈ ಮುಂದಿನ ಕಾಮನ್ವೆಲ್ತ್ ಗೇಮ್ ಎಲ್ಲಿ ನಡೆಯಲಿದೆ ಅಂತಂದರೆ 2022ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ದಲ್ಲಿ ನಡೆಯಲಿದೆ ನೋಡಿ. 2022ರಲ್ಲಿ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ದಲ್ಲಿ ನಡೆಯಲಿದೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಹೆಸರಾಂತ ವ್ಯಕ್ತಿ ಗಿರೀಶ್ ಕಾರ್ನಾಡ್ ಅವರು ಈ ಕೆಳಗಿನ ಯಾವುದರಲ್ಲಿ ಪ್ರಸಿದ್ಧರು? ಗಿರೀಶ್ ಕಾರ್ನಾಡ್ ಅವರು ರಂಗಭೂಮಿ ಕಲಾವಿದ ಮತ್ತು ಸಾಹಿತಿಗಳು ಕೂಡ ಆಗಿರುತ್ತಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ ನೋಡಿ. ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಒಟ್ಟು 8 ಜನರಲ್ಲಿ ಕೂಡ ಇವರೊಬ್ಬರು ಗಿರೀಶ್ ಕಾರ್ನಾಡ್ ಅವರು. ಇವರು ಬರೆದ ಪ್ರಸಿದ್ಧ ಕೃತಿಗಳು ನೋಡೋದಾದರೆ ತುಘಲಕು, ಯಯಾತಿ, ತೆಲೆದಂಡ ಇವೆಲ್ಲ ಗಿರೀಶ್ ಕಾರ್ನಾಡ್ ಅವರ ಪ್ರಮುಖ ಕೃತಿಗಳು ನೋಡಿ. ನೆಕ್ಸ್ಟ್ ನೋಡಿ, ಹೊಸದಾಗಿ ಜಾರಿಗೆ ಬಂದಿರುವ ಪೋಕ್ಸೋ ಕಾಯ್ದೆಯು ಯಾರ ಹಿತ ಕಾಯುತ್ತದೆ? ಮಹಿಳೆಯರು, ಮಕ್ಕಳು, ಪರಿಸರ, ಪ್ರಾಣಿಗಳ ಕಲ್ಯಾಣ. ಯಾವುದಂತಂದರೆ ಪೋಕ್ಸೋ ಇದೊಂದು ಮಕ್ಕಳ ಕಲ್ಯಾಣ, ಮಕ್ಕಳ ಬಗ್ಗೆ. ಆಪ್ಷನ್ ಬಿ ಸರಿಯಾದ ಆನ್ಸರ್, ಮಕ್ಕಳು. ಪೋಕ್ಸೋ ಫುಲ್ ಫಾರ್ಮ್ ಅಂತಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆ್ಯಕ್ಟ್ ನೋಡಿ. ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ನಮ್ಮ ಭಾರತದಲ್ಲಿ 2012ರಲ್ಲಿ ಪೋಕ್ಸೋ ಆ್ಯಕ್ಟ್ ಬಂದಿದೆ ನೋಡಿ. 2012ರಲ್ಲಿ ಪೋಕ್ಸೋ ಕಾಯ್ದೆ ಜಾರಿಗೆ ಬಂದಿದೆ ನೋಡಿ. ಪೋಕ್ಸೋ ಕಾಯ್ದೆ ಇದು ಮಕ್ಕಳ ಹಿತರಕ್ಷಣೆ ಸಲುವಾಗಿ ಪೋಕ್ಸೋ ಕಾಯ್ದೆನ ತರ್ತಾರೆ. ಪೋಕ್ಸೋ ಅಂತಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸನ್ ಆ್ಯಕ್ಟ್ ಅಂತ ಪೋಕ್ಸೋ ಅಂತಂದ್ರೆ. ನೆಕ್ಸ್ಟ್ ನೋಡಿ, ಜಾಗತಿಕ ಮಾನವ ಹಕ್ಕುಗಳ ದಿನ ಎಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಯಾವಾಗಂತಂದರೆ ಜಾಗತಿಕ ಮಾನವ ಹಕ್ಕುಗಳ ದಿನ, ವಿಶ್ವ ಮಾನವ ಹಕ್ಕುಗಳ ದಿನ ಅಂತಾರೆ ಡಿಸೆಂಬರ್ 10 ಡಿಸೆಂಬರ್ 10 ಸರಿಯಾದ ಆನ್ಸರ್. ಯಾಕಂತಂದರೆ 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಬಗ್ಗೆ ಘೋಷಣೆ ಆಗುತ್ತೆ ವಿಶ್ವಸಂಸ್ಥೆಯಲ್ಲಿ. ಆ ದಿನವನ್ನು ಜಾಗತಿಕ ಮಾನವ ಹಕ್ಕುಗಳ ಆಯೋಗ ಸ್ಟಾರ್ಟ್ ಆಗಿರುತ್ತೆ. ಜಾಗತಿಕ ಮಾನವ ಹಕ್ಕುಗಳ ಆಯೋಗ ಸ್ಟಾರ್ಟ್ ಆಗಿರುತ್ತೆ 1948 ಡಿಸೆಂಬರ್ 10ರಂದು. ಆ ದಿನದ ನೆನಪಿಗಾಗಿ ಜಾಗತಿಕ ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತಿದ್ದಾರೆ. ಇನ್ನು ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಟಾರ್ಟ್ ಆಗಿದೆ ಗೊತ್ತಿರಬೇಕು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ 1993ರಲ್ಲಿ ಪ್ರಾರಂಭಗೊಂಡಿರ್ತೀವಿ. ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂತಾರೆ HL ದತ್ತು ಅವರಿದ್ದಾರೆ ನೋಡಿ. ಇವರ ಅಧಿಕಾರಾವಧಿ ಎಷ್ಟಿರುತ್ತೆ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಾವಧಿ 5 ವರ್ಷ ಅಥವಾ 70 ವರ್ಷ ಅಧಿಕಾರಾವಧಿ ನೋಡಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅವಧಿ. ನೆಕ್ಸ್ಟ್ ನೋಡಿ, ಕೊನೆಯ ಪ್ರಶ್ನೆ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳಿವೆ? ಲೋಕಸಭೆ ಮತ್ತು ರಾಜ್ಯಸಭೆಗಳು ಎಷ್ಟಿದೆ ಅಂತಾರೆ 28 ಮತ್ತು 12. ಲೋಕಸಭೆಯಿಂದ 28 ಜನ ಆಯ್ಕೆ ಆದರೆ ರಾಜ್ಯಸಭೆಗೆ 12 ಜನ ನೇಮಕ ಆಗ್ತಾರೆ. ರಾಜ್ಯಸಭೆಯಿಂದ 12 ಜನ. ಈ ಲೋಕಸಭೆ ಪ್ರಸ್ತುತ ಎಷ್ಟಿದೆ ಅಂತ ಲೋಕಸಭೆ ಸದಸ್ಯರ ಸಂಖ್ಯೆ 543. ಅದರಲ್ಲಿ ನಮ್ಮ ಕರ್ನಾಟಕದಿಂದ 28 ಜನ ನೇಮಕ ಆಗ್ತಾರೆ. 530 ರಾಜ್ಯಗಳಿಂದ ನಾಮಕರಣಗೊಂಡ್ರೆ 13 ಜನ ಕೇಂದ್ರಾಡಳಿತ ಪ್ರದೇಶ. ಇನ್ನು ಅತಿ ಹೆಚ್ಚು ಲೋಕಸಭೆ ಸದಸ್ಯರನ್ನು ಹೊಂದಿರುವ ರಾಜ್ಯ ಯಾವುದಂತಂದರೆ 80 ಉತ್ತರ ಪ್ರದೇಶ ನೋಡಿ. 80 ಜನ ಉತ್ತರ ಪ್ರದೇಶದಿಂದ ಆಯ್ಕೆ ಆಗ್ತಾರೆ. ಇನ್ನು ಸೆಕೆಂಡ್ ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರದಿಂದ 48 ಜನ ನೋಡಿ. ಮಹಾರಾಷ್ಟ್ರದಿಂದ ಲೋಕಸಭೆಗೆ 48 ಜನ ಆಯ್ಕೆ ಆಗ್ತಾರೆ. ಪಶ್ಚಿಮ ಬಂಗಾಳದಿಂದ 3ನೇ ಸ್ಥಾನ 42 ಜನ ಆಯ್ಕೆ ಆಗ್ತಾರೆ. ಇನ್ನು ಮೀಸಲಾತಿ ಇದೆ ಲೋಕಸಭೆಯಲ್ಲಿ. ಮೀಸಲಾತಿ ಪರಿಶಿಷ್ಟ ಜಾತಿ SC ಎಷ್ಟಿದೆ ಮೀಸಲಾತಿ ಅಂತಂದರೆ 79 ಜನ ಲೋಕಸಭೆಗೆ ಮೀಸಲಾತಿಯನ್ನು ಹೊಂದಿದ್ದಾರೆ. ಪರಿಶಿಷ್ಟ ಜಾತಿಗಳಿಂದ ನೇಮಕ ಆಗ್ತಾರೆ. ಇನ್ನು ಪರಿಶಿಷ್ಟ ಪಂಗಡಗಳಿಂದ ST ಜನಾಂಗದಿಂದ ಎಷ್ಟಾಗ್ತಾರೆ ಅಂತಂದರೆ 41 ಜನ ನೋಡಿ. 41 ಜನ ಪರಿಶಿಷ್ಟ ಪಂಗಡಗಳಿಂದ ನೇಮಕ ಆಗ್ತಾರೆ. ಒಟ್ಟು ಮೀಸಲಾತಿ ಎಷ್ಟಿದೆ ಲೋಕಸಭೆಯಲ್ಲಿ ಅಂತಂದರೆ 120 ಮೀಸಲಾತಿ ಕ್ಷೇತ್ರಗಳನ್ನು ಹೊಂದಿದೆ. 543ರಲ್ಲಿ 120 ಕ್ಷೇತ್ರಗಳು ಮೀಸಲಾತಿಯನ್ನು ಹೊಂದಿವೆ. ಇನ್ನು ಕರ್ನಾಟಕದಲ್ಲಿ 28ರಲ್ಲಿ ಎಷ್ಟು ಮೀಸಲಾತಿ ಇವೆ ಅಂತಂದರೆ 28ರಲ್ಲಿ ಮೀಸಲಾತಿ ಎಷ್ಟಿವೆ ಅಂತಂದರೆ ಪರಿಶಿಷ್ಟ ಜಾತಿಗಳಿಗೆ 5 ಕ್ಷೇತ್ರಗಳನ್ನು ಮೀಸಲು ನೀಡಲಾಗಿದೆ. ಇನ್ನು ಉಳಿದ 2 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಗಳಿಗೆ ST ಸಮುದಾಯಕ್ಕೆ ಒಟ್ಟು 7 ಮೀಸಲಾತಿ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಇದೆ ನೋಡಿ. ಕರ್ನಾಟಕದಲ್ಲಿ 28ರಲ್ಲಿ ಒಟ್ಟು 7 ಕ್ಷೇತ್ರಗಳು. ಈ ಹಿಂದಿನ ವಿಡಿಯೋ 1ರಿಂದ 50 ಪ್ರಶ್ನೆಗಳನ್ನು ಯಾರು ನೋಡದೇ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿರುತ್ತೆ. ಅಲ್ಲಿ ಕೂಡ ನೀವು 1ರಿಂದ 50 ಪ್ರಶ್ನೆಗಳನ್ನು ನೋಡಬಹುದು. ವಿಶೇಷ ಸೂಚನೆ ನೋಡಿ, ಒಂದು ನೋಟು. ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫಿಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಇನ್ನು
ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರುಪೀಸ್ಗಳು, ಕಿಶೋರ 59 ರುಪೀಸ್ಗಳು, ತರುಣ 159 ರುಪೀಸ್ಗಳು. ಏನಾದರೂ ನಮ್ಮ ಚಾನಲ್ಗೆ ನೀವು ಏನಾದರೂ ಕೊಡಬೇಕಂತ ಅನಿಸಿದರೆ ಪ್ಲೀಸ್ ಡೊನೇಟ್ ಮಾಡ್ಬೋದು. ಅದು ಆಗದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಿಮಗೆ ಬೆಂಬಲ ಕೂಡ ಸೂಚಿಸಬಹುದು. ನೋಡಿ ಹೆಚ್ಚು ಬಂದ ಹಣವನ್ನು ಏನು ಮಾಡ್ತೀವಿ ಅಂತಂದರೆ ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.